ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಾವು ನಿನ್ನೆ ದಿನ ಪ್ರವಚನದಲ್ಲಿ ಕೇಳಿದಂತೆ ಶ್ರೀರಾಮಚಂದ್ರನ ಮಡದಿಯಾದಂತಹ ಸೀತಾದೇವಿಯನ್ನು ಹುಡುಕಬೇಕು ಅಂತ ಆ ಹನುಮಂತ ದೇವರು 100 ಯೋಜನ ದೂರದ ಸಮುದ್ರವನ್ನು ಒಂದೇ ಏಟಿಗೆ, ಅಂದರೆ ಮಧ್ಯದಲ್ಲಿ ಎಲ್ಲಿ ವಿಶ್ರಾಂತಿ ಇಲ್ಲ, ಏನೂ ಇಲ್ಲ, ಒಂದು ಬಾರಿ ಮಹೇಂದ್ರ ಪರ್ವತದಿಂದ ಹಾರಿದರು ಅಂತ ಹೇಳಿದ್ರೆ ಮುಂದೆ ಇಳಿದದ್ದೇ ಯಾವ ಲಂಕಾಪಟ್ಟಣದ ತ್ರಿಕೂಟ ಪರ್ವತದಲ್ಲಿ. ಅದರ ಮಧ್ಯದಲ್ಲಿ ಒಟ್ಟು 2 ವಿಘ್ನಗಳು ಬರ್ತಾವೆ. ಒಂದು ಸುರಸೆ, ಮತ್ತೊಂದು ಸಿಂಹಿಕೆ ಅಂತ. ಆ ಇಬ್ಬರನ್ನು ಕೂಡ ಹನುಮಂತ ದೇವರು ಒಬ್ಬಳನ್ನು ಸಂಹಾರವನ್ನೇ ಮಾಡ್ತಾರೆ, ಇನ್ನೊಬ್ಬಳನ್ನು ಸೋಲಿಸಿ ನೇರವಾಗಿ ಲಂಕಾಪಟ್ಟಣಕ್ಕೆ ಪ್ರವೇಶ ಮಾಡ್ತಾರೆ. ಲಂಕಾಪಟ್ಟಣವನ್ನು ಪ್ರವೇಶ ಮಾಡಬೇಕಾದ್ರೆ ರಾತ್ರಿಯ ಸಮಯದಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಬೇಕಾದ್ರೆ ಹೇಗಿದ್ರು ಅಂದರೆ, ಅವರು ಹಾರಬೇಕಾದರೆ ವಾಸ್ತವಿಕವಾಗಿ ಆಕಾಶದೆತ್ತರಕ್ಕೆ ಬೆಳೆದಂತಹ ವಿಸ್ತಾರವಾದಂತಹ ದೇಹವನ್ನು ಧಾರಣೆ ಮಾಡಿದ್ದರು. ಅದೇ ಲಂಕಾಪಟ್ಟಣದಲ್ಲಿ ಇಳಿದು ಅನಂತರ ಭೂತ್ವ ಬಿಡಾಲ ಸಮೇತ ನಿಶಿತಾಂಪುರಿಂಚ ಅಂತ ಹೇಳಿ ಒಂದು ಬೆಕ್ಕು ಯಾವ ರೀತಿ ಸಣ್ಣ ರೂಪದಲ್ಲಿ ಇರುತ್ತೋ ಆ ರೀತಿಯಾಗಿ ಸಣ್ಣ ರೂಪವನ್ನು ಆ ಹನುಮಂತ ದೇವರು ಧಾರಣೆ ಮಾಡ್ತಾರೆ. ಹೀಗೆ ಧಾರಣೆಯನ್ನು ಮಾಡಿ ಮುಂದೆ ಸೀತೆಯನ್ನು ಹುಡುಕಲಿಕ್ಕೆ ಅಂತ ಇನ್ನೇನು ಶುರು ಮಾಡಬೇಕು. ಯಾಕೆಂದರೆ ಸೀತಾದೇವಿ ಈ ಲಂಕಾಪಟ್ಟಣದಲ್ಲೇ ಇದ್ದಾಳಂತೆ ಗೊತ್ತಿದೆ. ಗೊತ್ತಿರೋದಕ್ಕೆ ಒಟ್ಟು 2 ಕಾರಣ. ಒಂದು, ಹನುಮಂತ ದೇವರು ವಾಯುದೇವರು ಸಾಕ್ಷಾತ್, ಹಾಗಾಗಿ ಸರ್ವಜ್ಞರು. ಪರಮಾತ್ಮ ಒಂದನ್ನು ಬಿಟ್ಟು ಉಳಿದ ಎಲ್ಲ ವಿಷಯದ ಬಗ್ಗೆ ಸಂಪೂರ್ಣವಾದಂತಹ ಶುದ್ಧವಾದಂತಹ ಜ್ಞಾನ ಎಂಬುದು ಯಾವ ವಾಯುದೇವರಿಗೆ ಇದೆ. ಅದನ್ನೇ ಯಾವ ನಮ್ಮ ಟೀಕಾಕೃತ್ಪಾದರು ತಮ್ಮ ಪ್ರಮಾಣ ಪದ್ಧತಿಯಲ್ಲಿ ಒಂದು ಮಾತನ್ನೇ ಹೇಳ್ತಾರೆ. ಜಗತ್ತಿನಲ್ಲಿ ಒಟ್ಟು 3 ಜನ ಸರ್ವಜ್ಞರು ಅಂತೆ. ಒಂದು ಪರಮಾತ್ಮ, ಇನ್ನೊಂದು ಲಕ್ಷ್ಮೀದೇವಿ, ಇನ್ನೊಂದು ವಾಯುದೇವರು. ಪರಮಾತ್ಮ ಸರ್ವಜ್ಞ ಅಂತ ಹೇಳಿದರೆ ಅವನಿಗೆ ಗೊತ್ತಿಲ್ಲದೆ ಇರುವಂತಹ ವಸ್ತುವೇ ಇಲ್ಲ. ಪ್ರತಿಯೊಂದು ವಸ್ತುವಿನ ಪರಿಪೂರ್ಣವಾದಂತಹ ಸ್ಪಷ್ಟ ಜ್ಞಾನ ಎಂಬುದು ಪರಮಾತ್ಮನಿಗಿದೆ. ಹಾಗಾಗಿ ಪರಮಾತ್ಮ ಸರ್ವಜ್ಞ. ಇನ್ನು ಲಕ್ಷ್ಮೀದೇವಿಯು ಸರ್ವಜ್ಞಳಂತೆ. ಹೇಗೆ? ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವೂ ಕೂಡ ಸ್ಪಷ್ಟವಾಗಿ ಲಕ್ಷ್ಮೀದೇವಿಗೆ ಇದೆ. ಅದೇ ರೀತಿ ವಾಯುದೇವರಿಗೂ ಕೂಡ ಪರಮಾತ್ಮನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲ ವಸ್ತುವಿನ ಜ್ಞಾನ ಎಂಬುದು ವಾಯುದೇವರಿಗೆ ಇದೆ ಅಂತೆ. ಆದರೆ ಒಂದು ವ್ಯತ್ಯಾಸ ಇದೆ ವಾಯುದೇವರ ಜ್ಞಾನ ಮತ್ತು ಲಕ್ಷ್ಮೀದೇವಿ ಜ್ಞಾನದಲ್ಲಿ. ಲಕ್ಷ್ಮೀದೇವಿ ಜ್ಞಾನಕ್ಕೆ ಆಗಬೇಕಾದ್ರೆ ಅವಳು ಆಲೋಚನೆ ಮಾಡಬೇಕಾಗಿಲ್ಲ. ಪ್ರತಿಯೊಂದು ವಸ್ತುವಿನ ಪರಿಪೂರ್ಣ ಜ್ಞಾನ ಎಂಬುದು ಅನಾಲೋಚನೇಪಿ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಅಂದರೆ ಅವಳು ಆಲೋಚನೆ ಮಾಡಬೇಕಾಗಿಲ್ಲ. ಆದರೆ ವಾಯುದೇವರಿಗೆ ಹಾಗಲ್ಲ, ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದರೆ ಪ್ರತಿಯೊಂದು ವಸ್ತುವಿನ ಸ್ಪಷ್ಟ ಜ್ಞಾನ ಎಂಬುದು ವಾಯುದೇವರಿಗೆ ಇದೆ ಅಂತ. ಹೀಗೆ ವಾಯುದೇವರ ಸರ್ವಜ್ಞರು. ಅವರಿಗೆ 2 ವಿಷಯ ಗೊತ್ತು ಪ್ರಧಾನವಾಗಿ ಈ ವಿಷಯದಲ್ಲಿ. ಒಂದು, ಅಲ್ಲಿ ಇರುವುದು ಸಾಕ್ಷಾತ್ ಸೀತಾದೇವಿ ಅಲ್ಲ, ಸೀತಾದೇವಿಯ ಪ್ರತಿಕೃತಿ, ಅದು ಒಂದು ವಿಷಯ ಗೊತ್ತು. ಇನ್ನು ಎಲ್ಲಿ ಇದೆ ಅಂತಲೂ ಕೂಡ ಗೊತ್ತು. ಹಾಗಿದ್ದರೂ ಕೂಡ ಅವರೇನು ಮಾಡ್ತಾರೆ, ಸೀತಾದೇವಿ ಎಲ್ಲಿದ್ದಾಳೆ ಎಂಬುದಾಗಿ ಸಾಮಾನ್ಯ ಮನುಷ್ಯರಂತೆ ಹುಡುಕಾಡ್ತಾರೆ. ಅದಕ್ಕೆ ಕಾರಣ ಯಾಕೆ ಅಂತ ಮುಂದೆ ಹೇಳ್ತಾರೆ. ಹೀಗೆ ಹುಡುಕಲಿಕ್ಕೆ ಅಂತ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ್ದು ಯಾವ ಸಮಯದಲ್ಲಿ
ರಾತ್ರಿಯ ಸಮಯದಲ್ಲಿ, ರಾತ್ರಿ ಅಂತ ಹೇಳಿ ನಿಶಾ ಅಂತ ಹೇಳ್ತಾರೆ, ರಾಕ್ಷಸರಿಗೆ ನಿಶಾಚರ ಅಂತ ಹೆಸರು. ಹೀಗೆ ರಾಕ್ಷಸರ ಪಟ್ಟಣವನ್ನು ರಾತ್ರಿಯ ಸಮಯದಲ್ಲಿಯೇ ಪ್ರವೇಶ ಮಾಡಿ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಇದರಲ್ಲೇನು ವಿಶೇಷ ಅಂತ ಹೇಳಿದರೆ, ರಾಕ್ಷಸರಿಗೆ ಹಗಲಿನಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದಕ್ಕಿಂತ 10 ಪಟ್ಟು ಶಕ್ತಿ, 10 ಪಟ್ಟು ಪರಾಕ್ರಮ ಅದು ರಾತ್ರಿಯ ಸಮಯದಲ್ಲಿ ಇರುತ್ತೆ ಅಂತೆ. ಹಾಗಾಗಿ ವಾಯುದೇವರು ರಾತ್ರಿಯ ಸಮಯದಲ್ಲೇ ಪ್ರವೇಶ ಮಾಡಿ ಈ ರಾಕ್ಷಸರು ನನ್ನ ಮುಂದೆ ತೃಣಕ್ಕೆ ಸಮಾನ ಎಂಬುದಾಗಿ ತೋರಿಸಿ ರಾಕ್ಷಸರ ಪಟ್ಟಣಕ್ಕೆ ರಾತ್ರಿಯೇ ಪ್ರವೇಶ ಮಾಡ್ತಾರೆ. ಹೀಗೆ ರಾತ್ರಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಇನ್ನೇನು ಹುಡುಕಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಒಬ್ಬ ಆ ಗ್ರಾಮದ ಅಧಿದೇವತೆ ಎದುರುಗಡೆ ಬರ್ತಾಳೆ. ಅವಳ ಹೆಸರು ಲಂಕಿಣಿ ಅಂತ. ಹೀಗೆ ಹನುಮಂತ ದೇವರ ಈ ಕಾರ್ಯಕ್ಕೆ ಅಡ್ಡಿಯಾದವರು 3 ಜನ, ಸುರಸೆ, ಸಿಂಹಿಕೆ, ಈಗ ಲಂಕಿಣಿ ಅಂತ. ಈ ಲಂಕಿಣಿ ಯಾರು ಅಂತ ಹೇಳಿದರೆ ದುರ್ಗಾ ದೇವಿಯ ಒಬ್ಬ ಪರಿವಾರದಂತಹ ದೇವತೆಯಂತೆ. ಒಬ್ಬೊಬ್ಬ ದೇವತೆಗೂ ಪರಿವಾರ ದೇವತೆಗಳು ಅಂತ ಇರ್ತಾರೆ. ಹಾಗೆ ತಮೋಗುಣಕ್ಕೆ ಅಭಿಮಾನಿಯಾದಂತಹ ಯಾವ ದುರ್ಗಾದೇವಿ, ಅವಳ ಪರಿವಾರ ದೇವತೆಯಾದವಳು ಈ ಲಂಕಿಣಿ ಅಂತ. ಇವಳಿಗೆ ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟಿದ್ರು ಅಂತೆ. ಏನಂತ? ನೀನು ಯಾರನ್ನು ಬೇಕಾದರೂ ಕೂಡ ಸೋಲಿಸುವಂತಹ ದೊಡ್ಡ ಸಾಮರ್ಥ್ಯ ನಿನಗಿದೆ, ನೀನು ಈ ಲಂಕಾಪಟ್ಟಣವನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರಬೇಕು ಎಂಬುದಾಗಿ ವರವನ್ನು ಕೊಟ್ಟಿರ್ತಾರೆ. ಈ ವರವನ್ನು ಕೊಟ್ಟು ಕೊನೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅಂತೆ. ಯದಾ ತ್ವಾಂ ವಾನರಃ ಕಶ್ಚಿತ್ ವಿಕ್ರಮಾತ್ ವಶಮಾನಯೇತ್ ತದಾ ತ್ವಯಾ ಹಿ ವಿಜ್ಞೇಯಂ ರಕ್ಷಸಾಂ ಭಯಮಾಗತಂ ಅಂತ. ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಆದರೆ ನಿನ್ನನ್ನು ಒಂದು ವಾನರ, ಕೋತಿ ಬಂದು ಸೋಲಿಸುತ್ತೆ. ಆವಾಗ ನೀನು ಅನ್ಕೊಳ್ಬೇಕೇನಂತ, ಇನ್ನು ಮುಂದೆ ಈ ಲಂಕೆಗೆ, ಈ ರಾವಣನಿಗೆ ಉಳಿಗಾಲ ಇಲ್ಲ. ಯಾವಾಗ ಒಂದು ಕೋತಿ ಬಂದು ನಿನ್ನನ್ನು ಸೋಲಿಸುತ್ತೋ ಆವಾಗ ಇಡೀ ಲಂಕೆ ಎಂಬುದು ನಾಶವಾಗುತ್ತೆ ಎಂಬುದಾಗಿ ಬ್ರಹ್ಮದೇವರು ವರವನ್ನು ಕೊಟ್ಟಿರ್ತಾರೆ. ಹಾಗೆ ಹನುಮಂತ ಬರ್ತಾನೆ, ಸಿಂಹಿಣಿ ಮುಂದೆ ಬರ್ತಾಳೆ. ಸಿಂಹಿಣಿ ಹೇಳ್ತಾಳೆ, ಯಾರು ನೀನು ಅಂತ. ಹನುಮಂತ ಹೇಳ್ತಾನೆ, ಹೀಗೆ ನಾನು ಹನುಮಂತ, ರಾಮನ ದೂತ ಅಂತೆಲ್ಲ ಹೇಳ್ತಾನೆ. ಸರಿ, ನಾನು ಒಳಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆವಾಗ ಆ ಲಂಕಿಣಿ ಹೇಳ್ತಾಳೆ, ಅಂದರೆ ಅವಳು ಗ್ರಾಮದ ದೇವತೆ, ಗ್ರಾಮವನ್ನು ಕಾಪಾಡ್ತಾ ಇರುವಂತಹ ದೇವತೆ. ಅವಳು ಹೇಳ್ತಾಳೆ, ಇಲ್ಲ, ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಬಿಡಲ್ಲ ಅಂತ ಹೇಳ್ತಾನೆ. ಇಲ್ಲ, ನಾನು ಈ ಗ್ರಾಮದ ಅಧಿದೇವತೆ, ಸುಮ್ಮನೆ ಯಾರ್ಯಾರನ್ನೂ ಒಳಗಡೆ ಬಿಡೋ ಹಾಗಿಲ್ಲ. ಬಿಡಬೇಕು ಅಂತ ಹೇಳಿದ್ರೆ ರಾವಣನ ಪರ್ಮಿಷನ್, ಒಪ್ಪಿಗೆ ಇರಬೇಕು. ನೀನು ಯಾರದ್ದನೇ ನನಗೆ ಗೊತ್ತಿಲ್ಲ, ರಾವಣನಿಗೂ ಗೊತ್ತಿಲ್ಲ, ಹಾಗಾಗಿ ನಿನ್ನನ್ನು ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾಳೆ ಲಂಕಿಣಿ. ಆವಾಗ ಹನುಮಂತ ಸ್ವಲ್ಪ ವಿಚಾರ ಮಾಡ್ತಾನೆ. ಎಷ್ಟಿದ್ದರೂ ಕೂಡ ಇದು ಅವಳ ಕರ್ತವ್ಯ. ಯಾಕೆಂದರೆ ಅವಳು ಗ್ರಾಮದ ದೇವತೆ, ಗ್ರಾಮವನ್ನು ರಕ್ಷಣೆ ಮಾಡುವುದು ಅವಳ ಕರ್ತವ್ಯ. ಸರಿ, ಎಷ್ಟಿದ್ದರೂ ಹೆಂಗಸು, ಹಾಗಾಗಿ ಇನ್ನೊಂದು ಸಲ ಪ್ರಾರ್ಥನೆ ಮಾಡ್ತಾನೆ. ಮೊದಲು ಬಾರಿ ಸುಮ್ಮನೆ ಹೇಳಿದ್ದ, 2ನೇ ಬಾರಿ ಪ್ರಾರ್ಥನೆ ಮಾಡಿದ. ಇಲ್ಲ, ಹೀಗೆ ರಾಮದೇವ ತುಂಬ ದುಃಖದಲ್ಲಿ ಇದ್ದಾನೆ, ಸೀತೆ ಇಲ್ಲಿದ್ದಾಳೆ, ಹುಡುಕಬೇಕು ಅವಳನ್ನು, ಪ್ರಾರ್ಥನೆ ಮಾಡ್ತಾನೆ. ಅಷ್ಟಾದರೂ ಕೂಡ ಆ ಲಂಕಿನೊಳಗಡೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ, ನೀನು ರಾವಣನ ಒಪ್ಪಿಗೆ ಪಡೆದಿದ್ದರೆ ಮಾತ್ರ ಒಳಗಡೆ ಎಂಟ್ರಿ ಸಾಧ್ಯ, ನೀನು ರಾವಣನ ಪರ್ಮಿಷನ್ ತಗೊಂಡಿಲ್ಲ, ಹಾಗಾಗಿ ನಿನಗೆ ಲಂಕೆಯ ಒಳಗಡೆ ಪ್ರವೇಶ ಇಲ್ಲ ಅಂತ ನೇರವಾಗಿ ಹೇಳ್ತಾಳೆ. ಆವಾಗ ರಾವಣನಿಗೆ ಹನುಮಂತನಿಗೆ ತುಂಬ ಸಿಟ್ಟು ಬರುತ್ತೆ. ಆವಾಗ ಅವನು ಚಿಂತನೆ ಮಾಡ್ತಾನೆ, ಇವಳನ್ನು ಸಾಯಿಸಿಬಿಡ್ಲಾ ಅಂತ. ಆದರೆ ಸಾಯಿಸಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ಹನುಮಂತನಿಗೆ ಬಂದಂತಹ 3 ಜನ ಸ್ತ್ರೀಯರೇನು ಅಡ್ಡಿ ಇದ್ದಾರೆ, 3 ಜನರು ಕೂಡ, ಒಬ್ಬಳು ಸಾತ್ವಿಕೆ, ಇನ್ನೊಬ್ಬಳು ರಾಜಸಿ, ಇನ್ನೊಬ್ಬಳು ತಾಮಸಿ ಅಂತ. ಈ ಯಾವ ಸಿಂಹಿಕೆ ಇದ್ದಳು ಅವಳು ತಾಮಸ ಪ್ರವೃತ್ತಿಯವಳು, ತುಂಬ ಕೆಟ್ಟ ವ್ಯಕ್ತಿ. ಯಾಕೆಂದರೆ ಸಮುದ್ರದ ಮೇಲೆ ಯಾರೇ ಹಾರಿ ಬರಲಿ, ಅವರು ಒಳ್ಳೆಯವರು ಕೆಟ್ಟವರು ಹಿಂದೆ ಮುಂದೆ ಏನೂ ನೋಡ್ತಾ ಇದ್ದಿಲ್ಲ. ಸಮುದ್ರದ ಮೇಲೆ ಹಾರಿ ಬಂದ್ರ ಅವರನ್ನು ಸಂಹಾರ ಮಾಡೋದೇ ಅವಳ ಕೆಲಸ. ಹೀಗೆ ಅನೇಕ ಜನರನ್ನು ಸಂಹಾರ ಮಾಡಿದಂತಹ ಆ ಯಾವ ಸಿಂಹಿಕೆ ಇದ್ದಳು, ಅವಳನ್ನು ಹನುಮಂತ ದೇವರು ಸಂಹಾರ ಮಾಡಿದ. ಸಾಮಾನ್ಯವಾಗಿ ಲೋಕದಲ್ಲಿ ಹೆಣ್ಣಿನ ಹತ್ಯೆಯನ್ನು ನಿಷೇಧ ಮಾಡಿದ್ದಾರೆ, ಆದರೂ ಕೂಡ ಅವಳು ಮಹಾ ಕೆಟ್ಟ ವ್ಯಕ್ತಿಯಾಗಿದ್ದಳು. ಹಾಗಾಗಿ ಹನುಮಂತ ದೇವರು ಅವಳನ್ನು ಸಂಹಾರ ಮಾಡಿದರು. ಇನ್ನು ಸುರಸೆ, ಅವಳು ರಾಜಸ ವ್ಯಕ್ತಿ. ಹಾಗಾಗಿ
ಅವಳನ್ನೇ ಮಾಡಿದರು. ಅವಳು ಸಾತ್ವಿಕೆ, ಅವಳು ಒಳ್ಳೆ ಹೆಂಗಸು. ವಾಸ್ತವಿಕವಾಗಿ ಸುಮ್ಮನೆ ದೇವತೆಗಳು ಹನುಮಂತನನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಕಳಿಸಿದ್ದರು. ಹಾಗಾಗಿ ತನ್ನ ಕಾರ್ಯವನ್ನು ತಾನು ಮಾಡಿದಳು. ಒಳ್ಳೆಯ ಸಾತ್ವಿಕ ಹೆಣ್ಣು. ಅಷ್ಟು ಮಾತ್ರ ಅಲ್ಲ, ಇಡೀ ನಾಗಕುಲಕ್ಕೇನೆ ತಾಯಿ, ಕಶ್ಯಪ ಋಷಿಗಳ ಹೆಂಡತಿ. ಹಾಗಾಗಿ ಸಾತ್ವಿಕ ಹೆಂಗಸು. ಹಾಗಾಗಿ ಹನುಮಂತ ದೇವರು ಏನು ಮಾಡಿದರು, ಅವಳು ವಿಗ್ರಹವನ್ನು ತಂದು ಕೊಟ್ಟರೂ ಕೂಡ ಅವಳಿಗೆ ಏನೂ ಮಾಡಲಿಲ್ಲ. ಸುಮ್ಮನೆ ಅವಳ ಬಾಯಲ್ಲಿ ಪ್ರವೇಶ ಮಾಡಿದರು, ಹೊರಗಡೆ ಬಂದರು. ಅದೇ ಸಿಂಹಿಕೆ ಆಗಬೇಕಾದ್ರೆ ಕೆಟ್ಟ ವ್ಯಕ್ತಿ, ಹಾಗಾಗಿ ಸಂಹಾರ ಮಾಡಿದರು. ಈ ಸಿಂಹಿಣಿ ರಾಜಸ ವ್ಯಕ್ತಿ, ಈ ಕಡೆ ಸಂಪೂರ್ಣ ಒಳ್ಳೆಯವಳೂ ಅಲ್ಲ, ಹಾಗಂತ ಸಂಪೂರ್ಣ ಕೆಟ್ಟವಳೂ ಅಲ್ಲ, ಮಧ್ಯದಲ್ಲಿರುವಂತಹ ಹೆಂಗಸು. ಹಾಗಾಗಿ ಅವಳಿಗೆ ಏನು ಮಾಡಿದರು, ಅವಳಿಗೆ ಒಂದು ಮುಷ್ಟಿಯನ್ನು ಕೊಟ್ಟರೆ, ಮುಷ್ಟಿಯ ಏಟನ್ನು ಕೊಟ್ಟರು. ವೃದ್ಧೋನಯಾಶ್ವತ ವಿಚಿಚಿತಾಂ ಸ್ವಮುಷ್ಟಿ ಪಿಷ್ಟಾಂ. ಒಂದು ಏಟನ್ನು ಅವಳಿಗೆ ಕೊಟ್ಟರು. ಒಂದು ಏಟು ಕೊಟ್ಟಿದ್ದೇ ತಡ ಆ ಸಿಂಹಿಣಿ, ಒಳ್ಳೆ ರಾಕ್ಷಸ ರೂಪದಲ್ಲಿ ಇದ್ದಂತಹ ದೊಡ್ಡ ಗಾತ್ರದ ಹೆಂಗಸು, ಹನುಮಂತ ದೇವರ ಒಂದೇ ಒಂದು ಮುಷ್ಟಿ ಏಟಿಗೆ ಎಷ್ಟು ಬಲ ಇದೆ ಅಂತ ಹೇಳಿದರೆ, ಆ ಮಹಾಗಾತ್ರದ ರಾಕ್ಷಸ ಸ್ತ್ರೀ ಮುಂದಿನ ಕ್ಷಣದಲ್ಲಿ ಏನಾದಳು, ಪಿಷ್ಟಾಂ. ಪಿಷ್ಟ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹಿಟ್ಟು ಅಂತ. ಹೇಗೆ ಒಂದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇರುತ್ತಲ್ಲ, ಅಕ್ಕಿ ಹಿಟ್ಟಿನ ಮುದ್ದೆ ಇರುತ್ತಲ್ಲ, ಹನುಮಂತ ದೇವರ ಒಂದೇ ಒಂದು ಮುಷ್ಟಿಯ ಏಟಿಗೆ ಆ ಲಂಕಿಣಿ ಒಂದು ಕ್ಷಣದಲ್ಲಿ ಒಂದು ಗೋಧಿಯ ಹಿಟ್ಟಿನ ರೂಪದಲ್ಲಿ ಬಂದ್ಬಿಟ್ಲಂತ. ಅಂದರೆ ಅವಳ ಶರೀರ ಎಲ್ಲ ನಜ್ಜುಗುಜ್ಜಾಗಿ ಹೋಗಿಬಿಡ್ತು ಅಂತ. ಆ ರೀತಿಯಾಗಿ ಅವಳಿಗೆ ಏಟನ್ನು ಕೊಡ್ತಾರೆ. ಏಟನ್ನು ಕೊಟ್ಟಾಗ ಆವಾಗ ಅವಳಿಗೆ ಹನುಮಂತ ದೇವರ ಸ್ವರೂಪ ಏನು, ಅವರ ಶಕ್ತಿ ಏನು, ಅವರ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಆವಾಗ ಕ್ಷಮೆ ಕೇಳ್ತಾಳೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ನನಗೆ ರಾವಣ ಆಜ್ಞೆ ಮಾಡಿದ್ದ ಅಂತ ಈ ರೀತಿಯಾಗಿ ಮಾಡಿದೆ ಅಷ್ಟ ಅಂತ ಹೇಳ್ತಾಳೆ. ಸರಿ ಅಂತ ಹನುಮಂತ ದೇವರು ಕೊನೆಗೆ, ಈಗಲಾದರೂ ನೀನು ಪರ್ಮಿಷನ್ ಕೊಡ್ತೀಯಾ ಅಂತ ಕೇಳ್ತಾನೆ. ಹೊಡೆದಿದ್ದಾನೆ ಅಂತ ನೇರವಾಗಿ ಒಳಗೆ ಹೋಗೋದಿಲ್ಲ. ತಯಾ ಅನುಮತ ಏವ ವಿವೇಶ ಲಂಕಾಂ. ಆ ಲಂಕಿಣಿಯ ಅನುಮತಿಯನ್ನು ಪಡೆದುಕೊಂಡೇ ಹನುಮಂತ ದೇವರು ಒಳಗಡೆ ಪ್ರವೇಶ ಮಾಡ್ತಾರೆ ಅಂತೆ. ಈ ರೀತಿಯಾಗಿ 3 ಜನ ಹೆಣ್ಣು ಮಕ್ಕಳು ಅವನಿಗೆ ವಿಘ್ನವಾಗಿ ಬಂದಿದ್ದರು. ಆ 3 ಜನರನ್ನು ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರ ನಿಗ್ರಹವನ್ನು ಮಾಡಿ ಮುಂದೆ ಹನುಮಂತ ದೇವರು ಆ ನಿಶಾಚರ ಅಂದರೆ ರಾಕ್ಷಸರ ಪಟ್ಟಣಕ್ಕೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಮುಂದೆ ಏನು ಮಾಡಬೇಕು, ಸೀತಾದೇವಿಯನ್ನು ಹುಡುಕಬೇಕು. ಸೀತಾದೇವಿಯನ್ನು ಹುಡುಕಬೇಕಾದ್ರೆ ಮುಂಚೆಯಿಂದ ಪ್ರವೇಶ ಮಾಡ್ತಾರೆ. ಎಲ್ಲ ಕಡೆ ಹುಡುಕಲಿಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ಮನೆಗಳಿಗೆ ಹೋಗ್ತಾರೆ. ಆ ಮನೆಗಳಲ್ಲಿ ನೋಡಿದರೆ ನಿರಂತರವಾಗಿ ತಾಮಸ ಮಂತ್ರಗಳ ಜಪ, ಕೆಟ್ಟ ಮಂತ್ರಗಳ ಜಪ. ಯಾಕೆಂದರೆ ಅವರು ರಾಕ್ಷಸರು, ಅವರ ಸ್ವಭಾವವೇ ಅಷ್ಟು. ಹಾಗಾಗಿ ಯಾವುದೋ ಕೆಟ್ಟ ಮಂತ್ರಗಳ ಜಪವನ್ನು ಮಾಡ್ತಾ ಇರ್ತಾರೆ. ಅಯ್ಯೋ ತಪ್ಪಾಯ್ತು ಇಲ್ಲಿ ಬಂದಿದ್ದು ಅಂತ ಇನ್ನೊಂದು ಮನೆಗೆ ಹೋಗ್ತಾರೆ ಹನುಮಂತ ದೇವರು. ಅಲ್ಲಿ ಹೋಗಿ ನೋಡಿದರೆ ಆಭಿಚಾರಿಕ ಹೋಮ, ಅಂದರೆ ಮಾಟ ಮಂತ್ರ ಮಾಡಲಿಕ್ಕೆ ಏನು ಹೋಮ ಬೇಕಲ್ಲ, ಅದನ್ನೆಲ್ಲವನ್ನು ಕೂಡ ರಾಕ್ಷಸರು ಮಾಡ್ತಾ ಇದ್ರು ಅಂತೆ. ಮೊದಲೇ ರಾಕ್ಷಸರು, ಅದರಲ್ಲಿಯೂ ಕೂಡ ರಾವಣನಂತಹ ಮಹಾ ದುಷ್ಟನ ಆಶ್ರಯದಲ್ಲಿ ಇದ್ದಾರೆ. ಹಾಗಾಗಿ ಕೆಟ್ಟ ಕೆಟ್ಟ ಆಭಿಚಾರಿಕ ಹೋಮಗಳನ್ನು ಮಾಡ್ತಾ ಇದ್ದರಂತೆ ಕೆಲವು ರಾಕ್ಷಸರ ಮನೆಯಲ್ಲಿ. ಇನ್ನು ಕೆಲವೊಬ್ಬರ ಮನೆಗೆ ಹೋಗಿ ನೋಡ್ತಾರೆ, ಅಲ್ಲಿ ಸೀತೆ ಇದ್ದಾಳೇನೋ ಅಂತ. ಅಲ್ಲಿ ನಿರಂತರವಾಗಿ ಮದ್ಯಪಾನ ಮಾಡಿ ಮೈ ಮೇಲೆ ತುಂಡು ಬಟ್ಟೆ ಇಲ್ಲದಂತೆ ನಗ್ನವಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಕಡೆ ಹೋಗ್ತಾರೆ, ಇನ್ನೂ ಕೆಟ್ಟ ದೃಶ್ಯಗಳು. ಇಷ್ಟೆಲ್ಲ ಮನೆಗೆ ಹೋಗ್ತಾರೆ. ಅನೇಕ ಕಡೆ ಕೆಲವು ಮಲಗಿ ಬಿಟ್ಟಿರ್ತಾರೆ, ಕೆಲವೊಬ್ಬರು ಸಂಘವನ್ನು ಮಾಡ್ತಾ ಇರ್ತಾರೆ. ಹೀಗೆ ಮೈ ಮೇಲೆ ಎಚ್ಚರ ಇಲ್ಲದಂತೆ ರಾತ್ರಿಯ ಸಮಯದಲ್ಲಿ ಮನಸ್ಸಿಗೆ ಬಂದ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಹನುಮಂತ ದೇವರಿಗೆ ಒಂದು ಕ್ಷಣ ಕಸಿ ಬಿಸಿಯಾಗುತ್ತೆ. ಯಾಕೆ ಅಂದರೆ ಹನುಮಂತ ದೇವರು ಆಬಾಲ ಬ್ರಹ್ಮಚಾರಿಗಳು. ಬ್ರಹ್ಮಚಾರಿಯಾದಂತಹ ನಾನು ಈ ರಾತ್ರಿಯ ಸಮಯದಲ್ಲಿ ಈ ರಾಕ್ಷಸರ ಪಟ್ಟಣಕ್ಕೆ ಬಂದು ನೋಡಬಾರದಂತಹ ದೃಶ್ಯಗಳನ್ನು, ಕೇಳಬಾರದಂತಹ ಶಬ್ದಗಳನ್ನು ಕೇಳ್ತಾ ಇದ್ದೇನೆ. ಇದರಿಂದಾಗಿ ನನ್ನ ಬ್ರಹ್ಮಚರ್ಯಕ್ಕೆ ಏನಾದರೂ ಕುತ್ತು ಬರುತ್ತಾ ಅಂತ ಒಂದು ಕ್ಷಣ ಚಿಂತನೆ ಮಾಡ್ತಾರೆ. ನಾನು ವಾಪಸ್ ಹೋಗ್ಬಿಡ್ಲಾ ಅಂತ ಚಿಂತನೆ ಮಾಡ್ತಾರೆ ಅಂತೆ. ಆವಾಗ ಒಂದು ಕ್ಷಣ ನಿರಂತರವಾಗಿ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಇದರಲ್ಲಿ ಯಾವ ರೀತಿಯಾದಂತಹ ತಪ್ಪು ಕೂಡ ಇಲ್ಲ ಅಂತ. ಯಾಕೆ ತಪ್ಪಿಲ್ಲ ಅಂತ ಹೇಳಿದರೆ, ನಾನು ಬಂದಿರೋದು ಯಾವುದಕ್ಕೆ, ಸೀತೆಯನ್ನು ಹುಡುಕಲಿಕ್ಕೆ ಅಂತ. ಸೀತೆ ಒಬ್ಬಳು ಹೆಂಗಸು. ಹಾಗಾಗಿ ಅವಳು ಹೆಂಗಸಾಗಿದ್ದಕ್ಕೆ ಒಬ್ಬ ಹೆಂಗಸರ ಮಧ್ಯದಲ್ಲಿ ಇರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ
ಒಂದು ಆಕಳು ತಪ್ಪಿಸಿಕೊಂಡು ಹೋಯಿತು, ಎಲ್ಲೋ ಹೋಯಿತು ಅಂತ ಹೇಳಿದರೆ ಅದನ್ನು ನಾವು ಬೇರೆ ಎಲ್ಲ ಹೋಗಿ ಹುಡುಕ್ಲಿಕ್ಕಿದ್ರೆ ವ್ಯರ್ಥ. ಅದು ಒಂದು ಗೋಶಾಲೆಗೋ ಅಥವಾ ಎಲ್ಲಿ ತುಂಬ ಆಕಳುಗಳಿರುತ್ತೋ ಅಲ್ಲಿ ಹೋಗಿ ಹುಡುಕಿದಾಗ ಅಲ್ಲಿ ಆಕಳಲ್ಲಿ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಸೀತೆಯನ್ನು ಹುಡುಕಬೇಕು ಅಂತ ಹೇಳಿದರೆ ಸ್ತ್ರೀಯರ ಮನೆಗೇನೆ ಹೋಗಬೇಕು, ಅವರ ಮಧ್ಯದಲ್ಲಿಯೇ ಹುಡುಕಬೇಕು. ಅಷ್ಟು ಮಾತ್ರ ಅಲ್ಲ, ಹುಡುಕೋದ್ರಿಂದ ಅವರನ್ನು ಆ ರೀತಿ ನೋಡೋದ್ರಿಂದಾಗಿ ನನ್ನ ಬ್ರಹ್ಮಚರ್ಯಕ್ಕೆ ಕಿಂಚಿತ್ತೂ ಕೂಡ ಭಂಗ ಬಂದಿಲ್ಲ ಅಂತ. ಅದು ಯಾಕೆ ಅಂತ ಹೇಳಿದರೆ, ಇಷ್ಟೆಲ್ಲ ದೃಶ್ಯಗಳನ್ನು ನಾನು ಕಣ್ಣಿನಿಂದಾಗಿ ಹತ್ತಿರದಿಂದ ನೋಡ್ತಾ ಇದ್ದರೂ ಕೂಡ ನನ್ನ ಬಾಯಲ್ಲಿ ಬರ್ತಾ ಇದ್ದಂತಹ ರಾಮನಾಮ ಎಂಬುದು ಒಂದು ಕ್ಷಣ ಕೂಡ ನಿಂತಿಲ್ಲ ಅಂತ ಹನುಮಂತ ದೇವರು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ವಿಸ್ತಾರವಾಗಿ ಬರುತ್ತೆ. ಒಂದು ಕ್ಷಣವೂ ಕೂಡ ನನ್ನ ಬಾಯಲ್ಲಿ ಬರ್ತಾ ಇರುವಂತಹ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ರಾಮನಾಮವನ್ನು ಹನುಮಂತ ದೇವರು ನಿರಂತರವಾಗಿ ಪಾರಾಯಣ ಮಾಡ್ತಾ ಇದ್ರು, ಜಪ ಮಾಡ್ತಾ ಇದ್ರು. ಎಂತಹ ಸಂದರ್ಭ ಬರಲಿ, ಕಣ್ಣು ಮುಂದೆ ಇಷ್ಟೆಲ್ಲ ಕೆಟ್ಟ ದೃಶ್ಯಗಳು ಬರ್ತಾ ಇದ್ದರೂ ಕೂಡ ಅವರ ಮನಸ್ಸು ಒಂದು ಕ್ಷಣವೂ ಕೂಡ ವಿಚಲಿತ ಆಗಲಿಲ್ಲ. ನಿರಂತರವಾಗಿ ಬಾಯಲ್ಲಿ ರಾಮನಾಮ ಬರ್ತಾ ಇದೆ. ಹಾಗಾಗಿ ನನ್ನ ಮನಸ್ಸು, ನನ್ನ ಬ್ರಹ್ಮಚರ್ಯ ಪರಿಶುದ್ಧವಾಗಿದೆ. ಅದಕ್ಕೆ ಮೂಲ ಕಾರಣ ಏನು? ನನ್ನ ಬಾಯಲ್ಲಿ ಇರುವಂತಹ ರಾಮನಾಮ. ಹಾಗಾಗಿ ನಾನು ಏನೂ ಹಿಂದೆ ಮುಂದೆ ವಿಚಾರ ಮಾಡಬೇಕಾಗಿಲ್ಲ, ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗ್ತೇನೆ ಅಂತ ಮತ್ತೆ ಮುಂದೆ ಪ್ರಯಾಣ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಇದೇ ರೀತಿ ಕೆಟ್ಟ ದೃಶ್ಯಗಳು ಬರ್ತಾ ಇರುತ್ತೆ. ಸ್ವಲ್ಪ ಮುಂದೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ತಾಳದ ಶಬ್ದ ಕೇಳಿಸುತ್ತೆ, ಭಜನೆಯ ಶಬ್ದ. ಅವರಿಗೆ ಆಶ್ಚರ್ಯ ಆಗುತ್ತೆ. ಇಡೀ ಲಂಕೆಯನ್ನು ಸುತ್ತಾಡಿದೆ, ಎಲ್ಲಿ ನೋಡಿದರೂ ಪೂರ ಬರೀ ಕಡಿ ಹೊಡೆಯುವಂತಹ ಕೆಟ್ಟ ದೃಶ್ಯಗಳೇ, ಕೆಟ್ಟ ಶಬ್ದಗಳೇ. ಇದೇನಿದು ಒಳ್ಳೆ ಸುಗಂಧ ಪರಿಮಳ ಬರ್ತಾ ಇದೆ, ಒಳ್ಳೆ ತಾಳ ಕೇಳಿಸ್ತಾ ಇದೆ, ಏನಿದು ಅಂತ ಹೋಗಿ ನೋಡ್ತಾನೆ. ಅದು ರಾವಣನ ಸಹೋದರನಾದಂಥ ವಿಭೀಷಣನ ಮನೆ. ಆ ವಿಭೀಷಣ ಕೂಡ ವಿಶೇಷವಾಗಿ ಜಪ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾನೆ. ಹೀಗೆ ಆವಾಗ ಅವನಿಗೆ ಗೊತ್ತಾಗುತ್ತೆ ಇದು ವಿಭೀಷಣನ ಮನೆ ಅಂತ. ಸರಿ ಅಂತ ಮತ್ತೆ ಮುಂದೆ ಬರ್ತಾನೆ. ಮುಂದೆ ಬಂದು ನೋಡ್ತಾನೆ, ಆವಾಗ ರಾವಣನ ಅರಮನೆಗೆ ಬರ್ತಾನೆ. ಒಂದು ವೇಳೆ ರಾವಣ ಏನಾದರೂ ತನ್ನ ಸೀತೆಯನ್ನು ಈಗಾಗಲೇ ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾನ ಅಂತ ಸಂದೇಹ. ಬಂದು ನೋಡ್ತಾನೆ, ಒಬ್ಬ ಸುಂದರ ಸ್ತ್ರೀ ರಾವಣನ ಪಕ್ಕದಲ್ಲಿ ಮಲಗಿರ್ತಾಳೆ. ಮುಖ ಕಾಣಿಸೋದಿಲ್ಲ. ಆವಾಗ ಒಂದು ಕ್ಷಣ ಹನುಮಂತನಿಗೆ ಕಸಿವಿಸಿ ಆಗುತ್ತೆ ಅಂತೆ. ಸೀತೆ ಈ ಲಂಕಾಪಟ್ಟಣಕ್ಕೆ ಬಂದು ಅನೇಕ ತಿಂಗಳುಗಳಾಯಿತು. ಒಂದು ವೇಳೆ ರಾವಣ ಏನಾದರೂ ಅವಳನ್ನು ಮೋಡಿ ಮಾಡಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾನ ಅಂತ ಒಂದು ಕ್ಷಣ ಕಸಿವಿಸಿ ಆಗುತ್ತೆ. ಆವಾಗ ಮತ್ತೆ ಸ್ವಲ್ಪ ಹತ್ತಿರ ಹೋಗಿ ನೋಡ್ತಾನೆ, ಇಲ್ಲ ಇವಳು ರಾವಣನ ಹೆಂಡತಿಯಾದಂತಹ ಮಂಡೋದರಿ ಅಂತ ಒಂದು ನಿಶ್ಚಯ ಆಗುತ್ತೆ. ಯಾಕೆ ಅಂದರೆ ಹಿಂದೆ ಯಾವ ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದ ಆಕಾಶ ಮಾರ್ಗದಲ್ಲಿ, ಆವಾಗ ಸೀತೆ ತನ್ನ ಎಲ್ಲ ಆಭರಣಗಳನ್ನು ಕೂಡ ಗಂಟು ಕಟ್ಟಿ ಕಿಷ್ಕಿಂಧ ಪಟ್ಟಣದಲ್ಲಿ ಮೇಲಿಂದ ಹಾಕಿರ್ತಾಳೆ. ಆವಾಗ ಈ ಹನುಮಂತ ಒಬ್ಬನಿಗೆ ಮಾತ್ರ ಸೀತಾದೇವಿಯ ಮುಖ ದರ್ಶನ ಆಗಿರುತ್ತೆ ಅಂತೆ. ಹಾಗಾಗಿ ಸೀತಾದೇವಿ ಹೇಗಿದ್ದಾಳೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಹತ್ತಿರ ಹೋಗಿ ನೋಡ್ತಾನೆ, ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಸೀತಾದೇವಿಯ ಬಗ್ಗೆ ಸುಮ್ಮನೆ ಕೆಟ್ಟದಾಗಿ ಚಿಂತನೆ ಮಾಡಿಬಿಟ್ಟೆಲ್ಲ ಅಂತ ತುಂಬ ಬೇಸರ ಆಗುತ್ತೆ. ಕೊನೆಗೆ ಗೊತ್ತಾಗುತ್ತೆ ಇವಳು ಸೀತೆಯಲ್ಲ, ಮಂಡೋದರಿ ಅಂತ. ಹೀಗೆ ಹನುಮಂತ ದೇವರು ಕೇವಲ ಒಂದು ಕ್ಷಣ ಸೀತೆಯ ಬಗ್ಗೆ ಕೆಟ್ಟದಾಗಿ ಚಿಂತನೆ ಮಾಡಿದರು. ಅಯ್ಯೋ ಸೀತೆ ಏನಾದರೂ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ರಾವಣ ಹತ್ತಿರ ಹೋಗ್ಬಿಟ್ಲಾ ಅಂತ. ಇದಕ್ಕೆ ಪರಿಹಾರ ಏನು ಮಾಡಿಕೊಂಡ್ರು ಅಂತ ವಾದಿರಾಜರು ಹೇಳ್ತಾರೆ. ಈ ರೀತಿಯಾಗಿ ಮನಸ್ಸಿನಲ್ಲಿ ಒಂದು ಕ್ಷಣ ಒಳ್ಳೆಯ ಸಾತ್ವಿಕೆಯಾದಂತಹ ಪತಿವ್ರತೆಯಾದಂತಹ ಸೀತೆಯ ಬಗ್ಗೆ ಕೆಟ್ಟ ಚಿಂತನೆಯನ್ನು ಮಾಡಿದ್ದಕ್ಕೆ 6 ಕೋಟಿ ಗೋದಾನ ಮಾಡಿದರಂತೆ. ಬರೀ ಚಿಂತನೆ ಮಾಡಿದ್ದಕ್ಕೆ 6 ಕೋಟಿ ಗೋದಾನ, ಅದನ್ನು ಬಾಯಿಂದಾಗಿ ಹೇಳಿದರಂತೆ. ಅಂದರೆ ಅಯ್ಯೋ ಹೋಗ್ಬಿಟ್ಲಾ ಅಂತ ಬಾಯಿಂದಾಗಿ ಹೇಳಿದರು. ಈ ರೀತಿಯಾಗಿ ಹೇಳಿದ್ದಕ್ಕೆ 6 ಕೋಟಿ ಗೋದಾನ. ಹೀಗೆ ಮನಸ್ಸಿನಲ್ಲಿ ಕೆಟ್ಟ ಚಿಂತನೆ ಬಂದಿದ್ದಕ್ಕೆ 6 ಕೋಟಿ ಗೋದಾನ, ಮನಸ್ಸಿನಲ್ಲಿ ಬಂದಂತಹ ಮಾತನ್ನು ಬಾಯಿಯಿಂದಾಗಿ ಹೇಳಿದ್ದಕ್ಕೆ 6 ಕೋಟಿ ಗೋದಾನ. ಹೀಗೆ ಸೀತೆಯ ಬಗ್ಗೆ ಒಂದು ಕ್ಷಣ ಈ ರೀತಿಯಾಗಿ ಕೆಟ್ಟದಾಗಿ ಚಿಂತನೆ ಮಾಡಿದ್ದಕ್ಕೆ 6 ಕೋಟಿ ಗೋದಾನ ಮಾಡಿದರು ಅಂತ ವಾದಿರಾಜರು ತಮ್ಮ ಕನ್ನಡದ ಸುಂದರಕಾಂಡವನ್ನು ಹೇಳಬೇಕಾದ್ರೆ ಆ ರೀತಿಯಾಗಿ ಹೇಳ್ತಾರೆ.
ಇದರಿಂದಾಗಿ ನಾವು ಎಷ್ಟು ಜಾಗರೂಕರಾಗಿರಬೇಕು ಅಂತ ಹೇಳಿದರೆ, ಹನುಮಂತ ದೇವರಂತಹ ಜೀವೋತ್ತಮರಾದಂತಹ ವಾಯುದೇವರೇನೇ ಒಂದು ಕ್ಷಣ ಒಬ್ಬ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಚಿಂತನೆ ಮಾಡಿದ್ದಂದರೆ ಅವರು ಅಂದ್ಕೊಂಡಿದ್ದಲ್ಲ, ಆ ರೀತಿಯಾಗಿ ಇರಬಹುದೇನೋ ಅಂತ ಅಂದ್ಕೊಂಡಿದ್ದು. ಅಂತಹದರಲ್ಲಿ ನೀವು ಯಾರೋ ಒಬ್ಬ ಸಾತ್ವಿಕರಾದಂತಹ ಹೆಣ್ಣಿನ ಬಗ್ಗೆ ಏನಾದರೂ ಕೆಟ್ಟದಾಗಿ ಚಿಂತನೆಯನ್ನು ಮಾಡಿದರೆ ಯಾವ ರೀತಿಯಾದಂತಹ ಪಾಪ ಬರುತ್ತೆ ಎಂಬುದಾಗಿ ನಾವು ಗಮನಿಸಬೇಕು. ಅವರು ಒಳ್ಳೆಯವರಿರಲಿ ಕೆಟ್ಟವರಿರಲಿ ಅದು ಮುಂದಿನ ವಿಷಯ. ಆ ರೀತಿಯಾಗಿ ಅವರು ಕೆಟ್ಟದ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅದನ್ನು ಕೆಟ್ಟು ನಮಗೇನಾಗಬೇಕು? ಅವರು ಕೆಟ್ಟದಾದರೆ ಅವ್ರಿಗೆ ಕೆಟ್ಟ ಹೋದರು ಅಷ್ಟೇ. ಅವರ ಬಗ್ಗೆ ಕೆಟ್ಟದನ್ನು ನೋಡಿ ನಾವು ಮಾತನಾಡಿದರೆ ನಮಗೆ ಪಾಪ ಬರುತ್ತೆ. ಇನ್ನು ನಾವು ಕೇಳ್ತೀವಲ್ಲ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಾಡದವ್ರ ಪಾಪ ಆಡದವ್ರ ಬಾಯಲ್ಲಿ ಅಂತ. ಹಾಗೆ ಇನ್ನೊಬ್ಬರೇನೋ ಪಾಪ ಮಾಡ್ತಾರೆ, ಇನ್ನೊಬ್ಬರಿಗೆ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ಅದರ ಬಗ್ಗೆ ನಾವು ಮಾತಾಡಿ ನಮಗೆ ಇನ್ನಷ್ಟು ಪಾಪ ಸಂಗ್ರಹ ಆಗುತ್ತೆ ಹೊರತು ಅವರ ಪಾಪ ಏನು ಕಡಿಮೆ ಆಗೋದಿಲ್ಲ, ಅದು ಪರಿಹಾರ ಆಗೋದಿಲ್ಲ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದರೆ ಮಾತನಾಡೋದು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕಾದರೂ ಕೂಡ ನಾವು ಅತ್ಯಂತ ಜಾಗರೂಕರಾಗಿ ಚಿಂತನೆ ಮಾಡಬೇಕು ಅಂತ ವಾದಿರಾಜರು ಆ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಹೀಗೆ ಮುಂದೆ ಹನುಮಂತ ದೇವರು 12 ಕೋಟಿ ಗೋದಾನವನ್ನು ಮಾಡಿದರಂತೆ ತಮ್ಮ ಪಾಪ ಪರಿಹಾರಕ್ಕೋಸ್ಕರ. ಇಷ್ಟು ಗೊತ್ತಾಯಿತು. ಸೀತೆಯಲ್ಲಿ ಇಲ್ಲ, ರಾವಣನ ಅರಮನೆಯಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಎಲ್ಲ ಕಡೆ ನೋಡ್ತಾರೆ. ಕೊನೆಗೆ ಮಾರ್ಗಮಾಣೋ ಬಹಿಶ್ಚಾಂತಹ ಸೋಶೋಕ ವನಿಕಾತಲೆ ದದರ್ಶ ಶಿಂಶುಪ ವೃಕ್ಷ ಮೂಲಸ್ಥಿತ ರಮಾಕೃತಿಂ ಅಂತ ನಂತರ ಎಲ್ಲಿಗೆ ಬರ್ತಾರೆ? ಈ ಅಶೋಕವನಕ್ಕೆ ಬರ್ತಾರೆ. ಅಶೋಕವನಕ್ಕೆ ಬಂದಾಗ ಆ ಅಶೋಕ ವೃಕ್ಷದ ಕೆಳಗಡೆ ಸೀತಾದೇವಿ ಅರ್ಥಾತ್ ಸೀತಾದೇವಿಯ ಆಕೃತಿ ಕುಳಿತುಕೊಂಡಿರುತ್ತೆ. ಹನುಮಂತ ದೇವರು ಸರಿಯಾಗಿ ಯಾವ ಸಮಯಕ್ಕೆ ಬರ್ತಾರೋ ಅದೇ ಸಮಯಕ್ಕೆ ಸರಿಯಾಗಿ ರಾವಣ ಬರ್ತಾನೆ ಅಂತೆ ಈ ಅಶೋಕವನಕ್ಕೆ. ಹೇಗೆ ಬರ್ತಾನೆ? ಮೈ ಮೇಲೆ ಬಟ್ಟೆ ಇದೇನೋ ಇಲ್ಲೋ ಎಂಬುದಾಗಿ ಎಚ್ಚರ ಇಲ್ಲದಂತೆ ಬಾಯಿ ತುಂಬ ಮದ್ಯಪಾನವನ್ನು ಮಾಡಿ ತೂರಾಡ್ತಾ ಇದಕ್ಕೆ ಬರ್ತಿರ್ತಾನೆ. ಬರಬೇಕಾದ್ರೆ ಸುಮ್ಮನೆ ಒಬ್ಬನೇ ಬರೋದಿಲ್ಲ ಅಂತೆ. ಅವನ ಸುತ್ತ 100 ಜನ ಮಂತ್ರಿಗಳು, ಮುಂದ್ಗಡೆ ವಾದ್ಯ ವೈಭವಗಳು, ವಂದಿಮಾಗದರು, ಹೀಗೆ ಇಡೀ ಲಂಕೆ ಅವನ ಎಲ್ಲ ಪದಾಧಿಕಾರಿಗಳು ಕೂಡ ಈ ರಾವಣನ ಹಿಂದೆ ಬರ್ತಾ ಇರ್ತಾರೆ. ರಾವಣ ಯಾಕೆ ಬರ್ತಾ ಇದ್ದ ಅಂತ ಹೇಳಿದ್ರೆ, ಸೀತೆಯನ್ನು ಪ್ರತಿನಿತ್ಯ ನೋಡಬೇಕು, ಅವಳ ಜೊತೆಗೆ ಮಾತನಾಡಬೇಕು, ಅವಳ ಮನಸ್ಸನ್ನು ಚೇಂಜ್ ಮಾಡಬೇಕು ಅಂತ ರಾವಣನಿಗೆ ಏನೋ ಒಂದು ಆಸೆ. ಸರಿ ಅಂತ ಅಶೋಕವನಕ್ಕೆ ಬರ್ತಾನೆ. ಸೀತೆ ಕುಳಿತಿರ್ತಾಳೆ. ಆ ಸೀತೆ ಹೇಗಿದ್ಲು ಅಂತ ವಾಲ್ಮೀಕಿಗಳು ಹೇಳ್ತಾರೆ ರಾಮಾಯಣದಲ್ಲಿ. ಅವಳ ಮೈ ತುಂಬ ಕೊಳೆಯಾಗಿತ್ತು ಅಂತೆ, ಅವಳ ಬಟ್ಟೆ ತುಂಬ ಕೊಳೆಯಾಗಿತ್ತು. ಹೀಗೆ ಕೊಳೆಯಾದಂತಹ ಅವಳ ದೇಹ, ಸುತ್ತಮುತ್ತಲೂ ಕೂಡ ಭಯಂಕರವಾದಂತಹ ರಾಕ್ಷಸ ಸ್ತ್ರೀಯರು, ಒಬ್ಬರಿಗಿಂತ ಒಬ್ಬರು ಭಯಂಕರವಾಗಿದ್ದಂತಹ ರಾಕ್ಷಸ ಸ್ತ್ರೀಯರು. ಅಷ್ಟು ಮಾತ್ರ ಅಲ್ಲ, ಅವರೆಲ್ಲರೂ ಕೂಡ ನಿರಂತರವಾಗಿ ಇವಳಿಗೆ ಉಪದೇಶ ಮಾಡ್ತಾ ಇದ್ರು ಅಂತೆ. ನಿನಗೆ ಹುಚ್ಚಿಡ್ದಿದ್ದೇನಾ? ಆ ರಾಮನನ್ನು ಯಾಕೆ ಮದುವೆಯಾಗಿದ್ದೀನಿ ನೀನು? ಮದುವೆ ಆಗಿದ್ದೀಯಾ? ಮುಗಿದೋಗಿದೆ, ಚಿಂತೆ ಮಾಡಬೇಡ. ನಮ್ಮ ರಾವಣನನ್ನು ಮದುವೆಯಾಗು, ನಿನಗೆ ಜಗತ್ತಿನಲ್ಲಿ ನಿನ್ನಂತಹ ಭಾಗ್ಯವಂತೆ ಯಾರೂ ಇಲ್ಲ, ಹಾಗಾಗಿ ರಾವಣನನ್ನು ನೀನು ಮದುವೆಯಾಗುವಂತ ಉಪದೇಶ ಮಾಡ್ತಾ ಇರ್ತಾರೆ. ಇನ್ನು ಆ ಸೀತಾದೇವಿ ಸರಿಯಾಗಿ ಊಟನೇ ಮಾಡಿರೋದಿಲ್ಲ, ಹಾಗಾಗಿ ಉಪವಾಸ ಮಾಡಿ 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 ತೆಳ್ಳಗೆ ಕೃಶವಾಗಿ ಬಿಟ್ಟಿರ್ತಾಳೆ. ಇಂತಹ ಸೀತೆ ನಿರಂತರವಾಗಿ ಅಳುತ್ತಾ ಇರ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅಷ್ಟೆಲ್ಲ ದುಃಖ ಇದ್ದರೂ ಕೂಡ ಬಾಯಿಯಲ್ಲಿ ಒಂದು ದಿನವೂ ಕೂಡ ರಾಮನಾಮದ ಜಪವನ್ನು ಬಿಟ್ಟಿರಲಿಲ್ಲ ಅಂತೆ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸೀತಾದೇವಿ ಆ ಅಶೋಕವನದಲ್ಲಿ ಇರ್ತಾಳೆ. ರಾವಣ ಬರ್ತಾನೆ. ಒಂದು ಕ್ಷಣ ಸೀತೆ ನಡಗಿ ಹೋಗ್ತಾಳೆ. ಅಯ್ಯೋ, ಮತ್ತೆ ಬಂದ ಈ ರಾವಣ, ಮತ್ತೆ ಅವನ ಮಾತನ್ನು ಕೇಳಬೇಕು, ಅವನ ಮುಖ ನೋಡಬೇಕಲ್ಲ ಅಂತ ತುಂಬ ಬೇಸರ ಆಗುತ್ತೆ. ರಾವಣ ಬರ್ತಾನೆ. ಸೀತೆ ಹೇಗೆ ಕುಳಿತಿರ್ತಾಳೆ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಹೀಗೆ ನಾವು ಹೀಗೆ ಕೈ ಕಾಲ ಮುದುಡಿಕೊಂಡು ಕೂಡ್ತೀವಲ್ಲ ಚಳಿ ಬಂದಾಗ, ಆ ರೀತಿಯಾಗಿ ರಾವಣನಿಗೆ ತನ್ನ ದೇಹದ ಒಂದೇ ಒಂದು ಅಂಗಾಂಗ ಕೂಡ ದರ್ಶನ ಅವನಿಗೆ ಕಾಣಿಸಬಾರದು ಅಂತ ಎಲ್ಲವನ್ನು ಮುಚ್ಚಿಕೊಂಡು ಸೀತಾದೇವಿ ಕುಳಿತುಕೊಳ್ತಾಳೆ. ರಾವಣ ಬರ್ತಾನೆ, ಕೇಳ್ತಾನೆ, ಹೇಗಿದ್ದೀಯಾ ಸೀತೆ ಅಂತ. ಸೀತಾದೇವಿ ಏನೂ ಮಾತಾಡೋದಿಲ್ಲ.
ಅಲ್ಲ, ನಿನ್ನ ಮುಂದೆ ಇಷ್ಟೆಲ್ಲ ಪಂಚಭಕ್ಷ್ಯ ಪರಮಾನ್ನ ಇದೆ, ನೀನು ನೋಡಿದ ಹುಚ್ಚಿ ಥರ ಉಪವಾಸ ಕೂತಿದ್ದೆ, ನಿನಗೆ ತಲೆಗೆಲೆ ಕೆಟ್ಟಿದೆನ? ದಯವಿಟ್ಟು ನೀನು ಊಟ ಮಾಡು. ಊಟ ಮಾಡದೆ ಹೋದರೆ ನಿನ್ನನ್ನು ನೋಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ನೋಡು, ಮೈಯೆಲ್ಲ ಹೇಗಾಗ್ಬಿಟ್ಟಿದೆ, ಮೈಯಲ್ಲಿ ಒಂದು ದಿನ ಕೂಡ ಸ್ನಾನ ಮಾಡಿಲ್ಲ, ಆ ಬಟ್ಟೆ ಹೇಗೆ ಆಗಿದೆ ನೋಡು, ಕೆಟ್ಟ ಹೊಲಸು ಬಟ್ಟೆ ಆಗಿಬಿಟ್ಟಿದೆ. ಈ ರೀತಿಯಾಗಿ ಎಲ್ಲ ಹೇಳ್ತಾನೆ. ಇಷ್ಟೆಲ್ಲ ಮಾತನಾಡಿದರೂ ಕೂಡ ಸೀತಾದೇವಿ ಒಂದೇ ಒಂದು ಮಾತನ್ನು ಆಡೋದಿಲ್ಲ. ಅವಳು ಸುಮ್ಮನೆ ಕುಳಿತಿರ್ತಾಳೆ. ಮತ್ತೆ ಅವಳ ಸೌಂದರ್ಯದ ವರ್ಣನೆ ಮಾಡ್ತಾನೆ. ನೀನು ಎಷ್ಟು ಚಂದ ಇದ್ದೀಯಾ, ಹಾಗಿದ್ದೀಯಾ, ಹೀಗಿದೆಯಾ ಅಂತೆಲ್ಲ ವರ್ಣನೆ ಮಾಡ್ತಾನೆ. ಆದಷ್ಟು ಬೇಗ ನನ್ನನ್ನು ಮದುವೆಯಾಗ್ಬಿಡು, ನಿನ್ನನ್ನು ಲಂಕೆಗೆ ಕರೆದುಕೊಂಡು ತಿಂಗಳುಗಟ್ಟಲೆ ಆಯಿತು, ಇಷ್ಟಾದರೂ ಕೂಡ ನೀನು ನನ್ನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡೇ ಇಲ್ಲ, ದಯವಿಟ್ಟು ನನ್ನ ಜೊತೆಗೆ ಮಾತನಾಡು, ನನ್ನ ಮದುವೆಯಾಗು, ಹಾಗೆ ಹೀಗೆ ಅಂತ ಎಲ್ಲ ಬೇಡ್ಕೊಳ್ತಾನೆ. ಎಷ್ಟು ಬೇಡಿದರೂ ಕೂಡ ಸೀತಾದೇವಿ ಕನಿಷ್ಠ ಅವನ ಕಡೆ ಮುಖ ಎತ್ತಿ ಕೂಡ ನೋಡೋದಿಲ್ಲ ಅಂತೆ. ಅಂತಹ ಮಹಾಪತಿವ್ರತ ಸ್ತ್ರೀ ಅದು ಸೀತಾದೇವಿ. ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ರಾವಣನಿಗೆ ಗೊತ್ತಾಗುತ್ತೆ, ನಾನು ಎಷ್ಟು ಮಾತನಾಡಿದರೂ, ಎಷ್ಟು ಉಪದೇಶ ಮಾಡಿದರೂ, ಎಷ್ಟು ಹೆದರಿಸಿದರೂ ಕೂಡ ಈ ಸೀತಾದೇವಿ ನನ್ನ ಕಡೆಗೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಅಂತ ಮತ್ತೆ ತನ್ನ ಅರಮನೆಗೆ ಹೋಗ್ತಾ ಇರ್ತಾನೆ. ತಕ್ಷಣ ಸೀತಾದೇವಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಹೇ ರಾವಣ, ನೀನು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಾನು ನಿನ್ನ ಹೆಂಡತಿ ಆಗೋದಿಲ್ಲ, ನಿನ್ನನ್ನು ನನ್ನ ಪತಿಯಾದಂತಹ ರಾಮಚಂದ್ರ ಬಂದು ಸಂಹಾರ ಮಾಡೇ ಮಾಡ್ತಾನೆ ಅಂತ ಹೇಳ್ತಾಳೆ. ರಾವಣನಿಗೆ ಖುಷಿಯಾಗುತ್ತೆ ಸ್ವಲ್ಪ. ಯಾಕೆ? ಕನಿಷ್ಠ ನನ್ನ ಜೊತೆ ಮಾತನಾಡಿದಳಲ್ಲ ಅಂತ ಖುಷಿಯಾಗುತ್ತೆ ಅಂತೆ. ಹಿಂತಿರುಗಿ ನೋಡ್ತಾನೆ, ಅವಳು ರಾವಣನನ್ನು ನೋಡಿ ಮಾತಾಡ್ತಾ ಇರಲಿಲ್ಲ, ಅಲ್ಲೇ ಪಕ್ಕದಲ್ಲಿ ಒಂದು ಹುಲ್ಲು ಕಡ್ಡಿ ಇರುತ್ತೆ, ಆ ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಮಾತಾಡ್ತಾ ಇರ್ತಾಳೆ ಅಂತೆ. ರಾವಣ, ನೀನು ಆದಷ್ಟು ಬೇಗ ರಾಮನ ಕೈಲಿ ಸತ್ತು ಹೋಗ್ತೀಯ ಅಂತ. ರಾವಣನಿಗೆ ಮತ್ತಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ. ಅವನು ಏನು ಮಾಡಿ ಉಪಯೋಗ ಇಲ್ಲ ಅಂತ ವಾಪಸ್ ಹೋಗಿಬಿಡ್ತಾನೆ. ಹೀಗೆ ಈ ಸೀತಾದೇವಿ ಲಂಕೆಗೆ ಬಂದು ಇಷ್ಟು ತಿಂಗಳಾಗಿದ್ದರೂ ಕೂಡ ರಾವಣನಿಗೆ ಮುಖವನ್ನು ಕೊಟ್ಟು ಮುಖವನ್ನು ನೋಡಿರಲಿಲ್ಲ ಇಷ್ಟು ತಿಂಗಳಾದರೂ ಕೂಡ. ಅಷ್ಟು ಮಾತ್ರ ಅಲ್ಲ, ಅವನನ್ನು ಒಂದು ತೃಣಕ್ಕೆ, ಹುಲ್ಲಿಗೆ ಹೋಲಿಸಿ ಹೇಳ್ತಾಳೆ, ನೀನು ಈ ಹುಲ್ಲು ಬೇರೆಯಲ್ಲ, ನೀನು ರಾವಣ ಬೇರೆಯಲ್ಲ. ಈ ಹುಲ್ಲನ್ನು ಎಷ್ಟು ಸುಲಭವಾಗಿ ಕಿತ್ತಿ ನಾಶ ಮಾಡಬಹುದು, ಅಷ್ಟೇ ಸುಲಭವಾಗಿ ನನ್ನ ಗಂಡನಾದಂತಹ ರಾಮದೇವರು ಬಂದು ನಿನ್ನನ್ನು ಸಂಹಾರ ಮಾಡ್ತಾರೆ ಎಂಬುದಾಗಿ ಆ ಸೀತಾದೇವಿ ಹೇಳ್ತಾಳೆ. ಸರಿ ಅಂತ ರಾವಣ ತನ್ನ ಅರಮನೆಗೆ ಮತ್ತೆ ಹೋಗ್ತಾನೆ. ಮತ್ತೆ ಹೋಗಿ ಮುಂದೆ ಕಾರ್ಯವನ್ನು ಮಾಡ್ತಾ ಇರ್ತಾನೆ ಮಧ್ಯರಾತ್ರಿ. ಈ ಕಡೆ ಹನುಮಂತ ದೇವರು ಆ ಶಿಂಶುಪ ಅಶೋಕ ವೃಕ್ಷದ ಮೇಲೆ ಕುಳಿತಿರ್ತಾರೆ. ಇಷ್ಟೆಲ್ಲ ನೋಡ್ತಾರೆ. ಇವರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಸೀತಾದೇವಿ ಹೇಗೆ ಇದ್ದವಳು, ಅರಮನೆಯಲ್ಲಿ ರಾಜಕುಮಾರಿಯಾಗಿ ಬೆಳೆದು ಮತ್ತೆ ಶ್ರೀರಾಮಚಂದ್ರನಂತಹ ಒಳ್ಳೆಯ ವ್ಯಕ್ತಿಯ ಜೊತೆಗೆ ಮದುವೆಯಾಗಿ ವೈಭವದ ಜೀವನವನ್ನು ಮಾಡಿದಂತಹ ಸೀತಾದೇವಿ ಇಲ್ಲಿ ನೋಡಿದರೆ ಈ ರೀತಿಯಾಗಿ ಅನೇಕ ದಿನಗಳ ಕಾಲ ಸ್ನಾನವನ್ನು ಮಾಡದೇನೆ, ಸುತ್ತಲೂ ಕೂಡ ರಾಕ್ಷಸ ಸ್ತ್ರೀಯರು, ಸರಿಯಾಗಿ ಊಟ ಇಲ್ಲ, ಬಟ್ಟೆ ಇಲ್ಲ, ಈ ರೀತಿಯಾದ ಕಷ್ಟಪಡ್ತಾ ಇದ್ದಾಳಲ್ಲ, ಅದು ತುಂಬ ಬೇಸರ ಆಗುತ್ತೆ. ಅದೇ ರೀತಿ ಖುಷಿನೂ ಆಗುತ್ತೆ. ಯಾಕೆ? ಸೀತಾದೇವಿ ಸಿಕ್ಕಳಲ್ಲ ಅಂತ. ಯಾಕೆಂದ್ರೆ ಸೀತಾದೇವಿಯನ್ನು ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ಹುಡುಕಿ ಅನೇಕ ಕಪಿವೀರರೆಲ್ಲರೂ ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಇಂದು ಆ ಸೀತಾದೇವಿ ಸಿಕ್ಕಲಲ್ಲ ಅಂತ ಒಂದು ಕಡೆ ಸಂತೋಷ ಆಗುತ್ತೆ, ಇನ್ನೊಂದು ಕಡೆ ಈ ರೀತಿಯಾದಂತಹ ದೈನ್ಯದ ಅವಸ್ಥೆಯಲ್ಲಿ ಸೀತಾದೇವಿ ಇದ್ದಾಳಲ್ಲ ಅಂತ ಅವರಿಗೆ ಬೇಜಾರು ಕೂಡ ಆಗುತ್ತೆ. ಸರಿ, ಇನ್ನೇನು ಮಾಡಬೇಕು? ಸೀತಾದೇವಿಗೆ ನಾನು ರಾಮನ ದೂತ, ಈ ರೀತಿಯಾಗಿ ಬಂದಿದ್ದೇನಂತ ವಿಷಯ ತಿಳಿಸ್ಬೇಕು. ಆದರೆ ಹೇಗೆ ತಿಳಿಸ್ಬೇಕು? ಆವಾಗ ಒಂದು ವಿಚಾರ ಮಾಡ್ತಾನೆ. ಮೊದಲನೇದಾಗಿ ಸೀತಾದೇವಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಮೊದಲನೇದಾಗಿ. ಯಾಕೆಂದರೆ ಅವಳು ಇರುವುದು ಈಗ ಎಲ್ಲಿ? ಅಯೋಧ್ಯೆಯಲ್ಲಿ ಅಲ್ಲ, ಇರುವುದು ದುಷ್ಟ ರಾವಣನ ಲಂಕೆಯಲ್ಲಿ. ಹಾಗಾಗಿ ಅವಳು ಯಾರನ್ನು ನೋಡಿದರೂ ಕೂಡ ಸಂಶಯದಿಂದಲೇ ನೋಡ್ತಾಳೆ. ಅದು ಅವಳ ಅವಸ್ಥೆ ಆ ರೀತಿಯಾಗಿ ಆಗ್ಬಿಟ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಅವಳಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು, ಅಚಲವಾದಂತಹ ನಂಬಿಕೆ ಬರಬೇಕು, ಇವನು ರಾಮನ ಕಡೆಯವನು ಎಂಬಂತಹ ನಂಬಿಕೆ ಬರಬೇಕು ಅಂತ ಹನುಮಂತ ದೇವರು ಏನು ಮಾಡ್ತಾರೆ, ಜೋರಾಗಿ ರಾಮಾಯಣದ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಈ ರೀತಿಯಾಗಿ ಹಿಂದೆ ಅಯೋಧ್ಯೆ ಎಂಬಂತಹ ಪಟ್ಟಣ, ಆ ಪಟ್ಟಣದಲ್ಲಿ ದಶರಥ ಎಂಬಂತಹ ರಾಜ, ಆ ದಶರಥ ಮಹಾರಾಜನಿಗೆ 3 ಜನ ಹೆಂಡತಿಯರು, ಅವಳಲ್ಲಿ ಹಿರಿಯಳು ಕೌಸಲ್ಯೆ, ಅವಳಲ್ಲಿ ರಾಮ ಎಂಬಂತಹ ಒಳ್ಳೆ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಹುಟ್ಟಿದ, ಅವನು ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡಿದ, ಎಲ್ಲವನ್ನು ಕೂಡ ಹೇಳ್ತಾರೆ. ಹೀಗೆ ಅವಳು ಮುಂದೆ ಸೀತಾದೇವಿಯೊಟ್ಟಿಗೆ ವಿವಾಹವಾಯಿತು. ವಿವಾಹವಾಗಿ ಸ್ವಲ್ಪವೇ ವರ್ಷದಲ್ಲಿ ಕೊನೆಗೆ ಅವರಿಬ್ಬರು ಕೂಡ
ವನವಾಸಕ್ಕೆ ಬಂದರು. ಹೀಗೆ ಎಲ್ಲ ಕಥೆಯನ್ನು ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಾಗ ಸೀತಾದೇವಿ ಮೇಲೆತ್ತಿ ನೋಡ್ತಾಳೆ. ಒಂದು ಚಿಕ್ಕ ಕೋತಿ ಕುಳಿತಿದೆ. ಚಿಕ್ಕ ಕೋತಿ ಅಂದರೆ ಬೆಕ್ಕಿನ ವೇಷದಲ್ಲಿ, ಬೆಕ್ಕಿನ ಗಾತ್ರದಲ್ಲಿ ಇದ್ದಂತಹ ಒಂದು ಕಪಿ ಕುಳಿತಿದೆ ಮೇಲ್ಗಡೆ. ಯಾರು ನೀನು ಅಂತ ಕೇಳ್ತಾಳೆ. ಆವಾಗ ಹನುಮಂತ ಹೇಳ್ತಾನೆ, ನಮಸ್ಕಾರ ತಾಯಿ, ನಾನು ಹೀಗೆ ಹನುಮಂತ ಅಂತ, ರಾಮದೇವರ ದೂತ. ಅವರು ನಿನ್ನನ್ನು ಹುಡುಕಿಕೊಂಡು ಬಂದು ಹೀಗೆ ಕಿಷ್ಕಿಂದಿಗೆ ಬಂದಿದ್ದರು. ನಾವೆಲ್ಲರೂ ಕೂಡ ಸುಗ್ರೀವನ ದೂತರು, ಹೀಗೆ ಅಂತ ಎಲ್ಲ ವಿಚಾರವನ್ನು ಹೇಳ್ತಾನೆ. ಇಷ್ಟು ಹೇಳಿದರೂ ಕೂಡ ಸೀತಾದೇವಿಗೆ ನಂಬಿಕೆ ಬರೋದಿಲ್ಲ. ಯಾಕೆಂದರೆ ಅವಳಿಗೆ ಒಂದು ಸಂದೇಹ ಬರುತ್ತೆ. ಒಂದು ವೇಳೆ ರಾವಣನೇ ವೇಷವನ್ನು ಚೇಂಜ್ ಮಾಡಿಕೊಂಡು ನನ್ನ ಕಡೆ ಈ ರೀತಿಯಾಗಿ ಬಂದು ನನ್ನ ಹತ್ತಿರ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೇನೋ ಅಂತ ಸಂದೇಹ ಬರುತ್ತೆ. ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ, ನೀನು ರಾವಣನೇ ಇರಬೇಕು ಅಂತ ಮತ್ತೆ ಮುಖವನ್ನು ಮುಚ್ಚಿಕೊಳ್ತಾಳೆ. ಹನುಮಂತ ದೇವರಿಗೆ ಚಿಂತೆ ಉಂಟಾಗುತ್ತೆ, ಏನು ಮಾಡೋದು ಅಂತ. ಕೊನೆಗೆ ಒಂದು ಉಪಾಯವನ್ನು ಮಾಡ್ತಾರೆ. ರಾಮದೇವರು ಈ ಹನುಮಂತನಿಗೆ ಒಂದು ಅಂಗುಲಿಯ ಉಂಗುರ ಕೊಟ್ಟಿದ್ರು ಅಂತೆ. ಯಾವಾಗ ಕೊಟ್ಟಿದ್ರು ಅಂತ ಹೇಳಿದರೆ, ಯಾವಾಗ ಸುಗ್ರೀವ ಆಜ್ಞೆ ಮಾಡಿದನಲ್ಲ ಎಲ್ಲ ಕಪಿಗಳಿಗೆ ನೀವೆಲ್ಲರೂ ಕೂಡ ಹೋಗಿ ಹುಡುಕಿಕೊಂಡು ಬನ್ನಿ ಅಂತ, ಆವಾಗಲೇ ಹನುಮಂತ ದೇವರಿಗೆ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದ. ಅಂದರೆ ರಾಮದೇವರಿಗೆ ನಂಬಿಕೆ ಇತ್ತು ಅಂತೆ, ಸೀತೆ ಸಿಗುವುದು ಹನುಮಂತ ದೇವರಿಗೆ ಮಾತ್ರ, ಉಳಿದವ ಯಾರಿಗೂ ಕೂಡ ಸೀತೆ ಸಿಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಹನುಮಂತ ದೇವರ ಮೇಲಿನ ವಿಶ್ವಾಸದಿಂದಾಗಿ ಹನುಮಂತ ದೇವರಿಗೆ ಈ ಯಾವ ರಾಮದೇವರು ತಮ್ಮ ಅಂಗುಲೀಯ ಉಂಗುರವನ್ನು ಕೊಟ್ಟಿದ್ರು ಅಂತೆ. ಆ ಉಂಗುರ ಯಾವುದು ಅಂತ ಕೇಳಿದರೆ ರಾಮಾಯಣದಲ್ಲಿ ಹೇಳ್ತಾರೆ, ಸೀತೆ ಮತ್ತು ರಾಮರ ಮೊದಲ ಭೇಟಿ ಆಗಿದ್ದು ಎಲ್ಲಿ? ಆ ಜನಕರಾಜನ ಅರಮನೆಯಲ್ಲಿ. ಆವಾಗ ರಾಮದೇವರು ಒಂದು ಉಂಗುರವನ್ನು ಸೀತಾದೇವಿಗೆ ಅಂತ ಕೊಟ್ಟಿರ್ತಾರೆ ಅಂತೆ. ಸೀತಾದೇವಿ ಕೊಟ್ಟಿರ್ತಾರೆ. ಅದು ಸೀತಾದೇವಿ ತುಂಬ ಪ್ರೀತಿಯಿಂದ ಹಾಕ್ಕೊಂಡಿರ್ತಾಳೆ ಉಂಗುರವನ್ನು. ಅನಂತರ ಮದುವೆಯಾಗತ್ತೆ, ಮದುವೆಯಾಗಿ ಎಲ್ಲ ಕೂಡ ಆಗುತ್ತೆ. ಕೊನೆಗೆ ವನವಾಸಕ್ಕೆ ಅಂತ ಎಲ್ಲರೂ ಕೂಡ ಬರ್ತಾರೆ, ರಾಮ, ಸೀತೆ, ಲಕ್ಷ್ಮಣ. ಬಂದಾಗ ಮಧ್ಯದಲ್ಲಿ ಒಂದು ನದಿ ಬರುತ್ತೆ. ನದಿಯನ್ನು ದಾಟಬೇಕು ಅಂದರೆ ಒಂದು ದೋಣಿ ಬೇಕು. ದೋಣಿಗೆ ಅಂತ ಗುಹ ಎಂಬಂತಹ ಒಬ್ಬ ವ್ಯಕ್ತಿ ನದಿಯನ್ನು ದಾಟಿಸ್ತಾನೆ. ಅದು ತುಂಬ ವಿಶಾಲವಾದಂತಹ ನದಿಯನ್ನು ದಾಟಿಸ್ತಾನೆ, ತುಂಬ ಚಂದವಾಗಿ ದಾಟಿಸ್ತಾನೆ. ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ರಾಮದೇವರು ಅವನು ಏನಾದರೂ ಕೊಡಬೇಕು, ಪಾಪ ಅವನ ವೃತ್ತಿನೇ ದೋಣಿಯಿಂದಾಗಿ ದಾಟಿಸೋದು. ಹಾಗಾಗಿ ನಮ್ಮನ್ನು ದಾಟಿಸಿ ರಕ್ಷಣೆ ಮಾಡಿದ್ದಾನೆ, ಅವನಿಗೆ ಏನಾದರೂ ಕೊಡಬೇಕು ಅಂತ ಸುತ್ತಮುತ್ತ ನೋಡ್ತಾರೆ. ಆದರೆ ಕೈಯಲ್ಲಿ ಒಂದು ಬಿಡಿಗಾಸು ಕೂಡ ಸಹಜ ಇಲ್ಲ. ಆವಾಗ ಸೀತಾದೇವಿಗೆ ಇದು ಗೊತ್ತಾಗುತ್ತೆ, ರಾಮದೇವರು ಈ ಗುಹನಿಗೆ ಏನಾದರೂ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ ಅಂತ. ಕೂಡಲೇ ತನ್ನ ಕೈಯಲ್ಲಿ ಒಂದು ಉಂಗುರ ಇರುತ್ತೆ. ಆ ಉಂಗುರ ಯಾವುದು ಅಂತ ಹೇಳಿದ್ರೆ ರಾಮದೇವರೇ ತನಗೆ ಕೊಟ್ಟಂತಹ ಉಂಗುರ. ಅಷ್ಟು ಪ್ರೀತಿಯಿಂದ ಕೊಟ್ಟಂತಹ ಉಂಗುರವನ್ನು ತಕ್ಷಣದಲ್ಲಿ ಸೀತಾದೇವಿ ಬಿಚ್ಚಿ ರಾಮದೇವರ ಕೈ ಕೊಡ್ತಾಳಂತೆ. ಕೊಟ್ಟು ಹೇಳ್ತಾಳೆ, ರಾಮ, ಇದನ್ನು ಆ ಗುಹನಿಗೆ ಕೊಟ್ಟು ಆಶೀರ್ವಾದ ಮಾಡು ಅಂತ. ಸರಿ ಅಂತ ರಾಮದೇವರು ಆ ಗುಹನಿಗೆ ಉಂಗುರವನ್ನು ಕೊಡ್ತಾನೆ. ಕೊಟ್ಟಾಗ ಗುಹನಿಗೆ ತುಂಬ ಬೇಸರ ಆಗುತ್ತೆ ಅಂತೆ. ಅಲ್ಲ ರಾಮ, ನೀನೇನು ನನ್ನನ್ನು ಒಬ್ಬ ವ್ಯಾಪಾರಿ ತಂದ್ಕೊಂಡು ಬಿಟ್ಟಿದ್ದೀಯಾ ಅಂತ. ನಿನ್ನಂತಹ ಉತ್ತಮೋತ್ತಮ ದೈವ, ಇಡೀ ರಾಜ್ಯಕ್ಕೆ ರಾಜನಾದಂತಹ ನೀನು ನನ್ನ ಈ ಒಂದು ದೋಣಿಯಲ್ಲಿ ಕುಳಿತುಕೊಂಡಿದ್ದೀಯಾ ಅಂತ ಹೇಳಿ ಅದೇ ನನ್ನ ದೊಡ್ಡ ಪುಣ್ಯ. ಅಂತಹದರಲ್ಲಿ ನಿನಗೆ ಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. ಇಂತಹ ಸೇವೆಗೆ ನೀನು ದುಡ್ಡು ಕೊಟ್ಟಂತೆ ಈ ಉಂಗುರ ಕೊಡ್ತಾ ಇದ್ದೀಯಲ್ಲ, ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾನೆ. ಸರಿ, ನಾನು ಇಸ್ಕೊಳ್ತೇನೆ. ಯಾಕೆಂದರೆ ನಿನ್ನಂತಹ ದೇವರು ನಿನಗೆ ಅನುಗ್ರಹ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ನನಗೆ ಕೊಟ್ಟಿದ್ದೀಯಾ, ನಾನು ಸ್ವೀಕಾರ ಮಾಡ್ತೇನೆ. ಆದರೆ ನನ್ನೊಂದು ಷರತ್ತಿದೆ ಅಂತ. ಏನು ಷರತ್ತು? ಈಗ ನೀನೇನು ಮಾಡಿದ್ದೀಯಾ? ಈ ಉಂಗುರವನ್ನು ನನಗೆ ಕೊಟ್ಟಿದ್ದೀಯಾ. ಈ ಕ್ಷಣದಿಂದಾಗಿ ಈ ಉಂಗುರ ಯಾರ್ದು? ನಂದು, ನಿಂದಲ್ಲ. ಯಾಕೆ ನಾನು ಕೊಟ್ಟಾಗ್ಬಿಟ್ಟಿದೆ. ಹಾಗಾಗಿ ಪುನಃ ನಾನು ಇದನ್ನು ನಿನಗೆ ಅತಿಥಿಯ ರೂಪದಲ್ಲಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ನೀನು ನನ್ನ ಮನೆಗೆ ಬಂದಿದ್ದೀಯಾ, ನನ್ನ ಮನೆಗೆ ಬಂದಂತಹ ಅತಿಥಿ ನೀನು. ಹಾಗಾಗಿ ನಾನು ಏನು ಕೊಟ್ಟರೂ ನೀನು ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ನನ್ನ ಹತ್ತಿರ ಕೊಡಲಿಕ್ಕೆ ಇರುವಂತಹ ಅತ್ಯಮೂಲ್ಯ ವಸ್ತು ಅಂತ ಹೇಳಿದ್ರೆ ಈಗ ನೀನೇ ನನಗೆ ಕೊಟ್ಟಂತಹ ಈ ಉಂಗುರ, ಅದನ್ನು ನಾನು ನಿನಗೆ ಪುನಃ ವಾಪಸ್ ಸಮರ್ಪಣೆ ಮಾಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಕೊಡ್ತಾನೆ ಅಂತೆ. ಆ ಉಂಗುರವನ್ನು ರಾಮಚಂದ್ರ ದೇವರು ಸ್ವೀಕಾರ ಮಾಡಿ ಈ ಹನುಮಂತ ಏನು ಸೀತೆಯನ್ನು ಹುಡುಕಿಕೊಂಡು ಹೋಗಬೇಕಾದ್ರೆ ಆ ಸೀತಾದೇವಿಗೆ ಅಂತ ಕೊಟ್ಟಿರ್ತಾನೆ. ಆ ಅಂಗುಲೀಯಕವನ್ನು ಹನುಮಂತ ದೇವರು ತೋರಿಸಿ ಸೀತಾದೇವಿಗೆ ಕೊಡ್ತಾನೆ.
ಆ ಉಂಗುರವನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾಳೆ. ನೋಡಿದ ತಕ್ಷಣ ಗಳ 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 ಅಂತ ಅಳಲಿಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ತುಂಬ ಸಂತೋಷ ಆಗುತ್ತೆ. ಅಂತೂ ಇಂತೂ ನನ್ನ ರಾಮ ನನ್ನ ಹತ್ತಿರ ಬಂದ ಅಂತ. ನಾನು ಇಷ್ಟು ತಿಂಗಳುಗಳಾಯಿತು ರಾಮ ನನ್ನನ್ನು ಮರೆತೇ ಬಿಟ್ಟಿದ್ದಾನೇನು ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಆದರೆ ರಾಮ ನನ್ನನ್ನು ಮರೆತಿಲ್ಲ, ನನ್ನನ್ನು ಹುಡುಕಿಸಲಿಕ್ಕೆ ಅಂತ ಇಷ್ಟು ಕೋಟ್ಯಾಂತರ ಕಪಿಗಳನ್ನು ಎಲ್ಲ ಕಡೆ ಕಳಿಸಿದ್ದಾನೆ. ಇವತ್ತು ನನ್ನ ರಾಮನ ಅಂಗುಲೀಯಕ ಉಂಗುರ ನನ್ನ ಹತ್ತಿರ ಬಂದಿದೆ ಅಂತ ಹೇಳಿದರೆ ನನ್ನ ರಾಮ ನನ್ನ ಹತ್ತಿರ ಬಂದೇ ಬರ್ತಾನೆ. ಈ ದುರುಳನಾದಂತಹ ರಾವಣನನ್ನು ಸಂಹಾರ ಮಾಡೇ ಮಾಡ್ತಾನೆ. ನನ್ನನ್ನು ಪುನಃ ಆ ಅಯೋಧ್ಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ಆನಂದ ಬಾಷ್ಪ, ಆನಂದದ ಕಣ್ಣೀರನ್ನು ಸುರಿಸ್ತಾ ಇರ್ತಾಳೆ. ಆವಾಗ ಹನುಮಂತ ದೇವರಿಗೂ ಕೂಡ ಒಂದು ಧನ್ಯತೆ ಎಂಬುದು ಬರುತ್ತೆ ಅಂತೆ. ಇಂತಹ ದೊಡ್ಡ ಕಾರ್ಯವನ್ನು ನನ್ನಿಂದಾಗಿ ರಾಮದೇವರು ಮಾಡಿಸಿದರಲ್ಲ ಎಂಬುದಾಗಿ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಈ ರೀತಿಯಾಗಿ ಸಂತೋಷ ಆಗಿ ಅವರು ಸೀತಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆವಾಗ ಸೀತಾದೇವಿ ಏನು ಮಾಡ್ತಾಳೆ, ಸರಿ ನೀನು ರಾಮನ ಕಡೆಯವನು ಅಂತ ನೀನೇ ಮಾಡಿದ್ದೀಯಾ, ನನಗೆ ಉಂಗುರವನ್ನು ಕೊಟ್ಟಿದ್ದೀಯಾ ಗುರುತಾಗಿ, ಪ್ರತಿಯಾಗಿ ನಾನು ನಿನಗೊಂದು ಕೊಡಬೇಕಲ್ಲ. ಯಾಕೆ ಅಂದರೆ ನೀನು ನನ್ನನ್ನು ನೋಡಿಕೊಂಡು ಬಂದಿದ್ದೀಯಾ ಎಂಬಂಥ ವಿಚಾರ ರಾಮನಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ನಿನಗೆ ಚೂಡಾಮಣಿಯನ್ನು, ತಲೆಯಲ್ಲಿ ಧರಿಸುವಂತಹ ಒಂದು ಆಭರಣವನ್ನು ನಿನಗೆ ಕೊಡ್ತೇನೆ. ಅದನ್ನು ನೀನು ತೆಗೆದುಕೊಂಡು ಹೋಗಿ ರಾಮನಿಗೆ ಸಮರ್ಪಣೆ ಮಾಡು. ಆವಾಗ ರಾಮನಿಗೆ ಏನಂತ ಗೊತ್ತಾಗುತ್ತೆ, ಈ ಹನುಮಂತ ಸೀತಾದೇವಿಯನ್ನು ಹುಡುಕಿಕೊಂಡು ಬಂದಿದ್ದಾನೆ ಎಂಬಂಥ ವಿಚಾರ ಗೊತ್ತಾಗುತ್ತೆ ಅಂತ ಅವಳು ಆ ಚೂಡಾಮಣಿಯನ್ನು ಕೊಡ್ತಾನೆ. ಹೀಗೆ ಚೂಡಾಮಣಿಯನ್ನು ಕೊಟ್ಟಾಗ ಅವನು ಅದನ್ನು ಸ್ವೀಕಾರ ಮಾಡಿ ಮುಂದೆ ಅದನ್ನು ರಾಮನಿಗೆ ಕೊಡ್ತಾನೆ. ಎಲ್ಲ ಹೋದ್ಮೇಲೆ ಕೊಟ್ಟಾಗ ರಾಮದೇವರು ಪಕ್ಕದಲ್ಲೇ ಲಕ್ಷ್ಮಣ ಇರ್ತಾನೆ. ಲಕ್ಷ್ಮಣಿಗೆ ತೋರಿಸ್ತಾರೆ. ಲಕ್ಷ್ಮಣ ಇದು ನಿನ್ನ ಅತ್ತಿಗೆ ಇದ್ದೇನ ಅಂಗುಲೀಯಕ ನೋಡು ಅಂತ ಚೂಡಾಮಣಿನ ಅಂತ ನೋಡು ಅಂತ ಹೇಳ್ತಾರೆ. ಆವಾಗ ಲಕ್ಷ್ಮಣ ಒಂದು ಕ್ಷಣ ನೋಡ್ತಾನೆ, ದಯವಿಟ್ಟು ಕ್ಷಮಿಸು ರಾಮ, ನನಗೆ ಗೊತ್ತಾಗ್ತಾ ಇಲ್ಲ ಇದು ಅಂತ. ಇದೇನಿದು ಲಕ್ಷ್ಮಣ, ನಿನಗೂ ಮತ್ತು ಸೀತೆಗೂ ಅಷ್ಟು ಅವಿನಾಭಾವ ಸಂಬಂಧ ಇತ್ತು, ಇಬ್ಬರು ಕೂಡ ಪರಸ್ಪರ ತಾಯಿ ಮಗನ ರೀತಿಯಲ್ಲಿ ಇದ್ರಿ, ಅಂತಹದರಲ್ಲಿ ಸೀತೆಯ ಚೂಡಾಮಣಿ ಯಾವುದು ಹೌದು ಅಲ್ಲ ಅಂತ ಗೊತ್ತಾಗಲ್ವಾ ಅಂತ ಕೇಳ್ತಾನೆ ಅಂತೆ. ಆವಾಗ ಲಕ್ಷ್ಮಣ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ರಾಮ ನೀನು ಹೇಳಿದ್ದು ಸರಿ, ನಾವು ತಾಯಿ ಮಗನ ರೀತಿಯಲ್ಲೇ ಇದ್ವಿ, ಆದರೆ ನನಗೆ ಸೀತಾದೇವಿಯನ್ನು ಕಂಡರೆ ಏನೋ ಒಂದು ವಿಶಿಷ್ಟವಾದಂತಹ ಗೌರವ. ಎಷ್ಟು ಗೌರವ ಅಂತ ಹೇಳಿದರೆ, ನಾನು ನಿರಂತರವಾಗಿ ಅವಳ ಪಾದವನ್ನೇ, ಸೀತೆ ನನ್ನ ಮುಂದೆ ಬಂದಳು ಅಂತ ಹೇಳಿದೆ, ನಾನು ನಿರಂತರವಾಗಿ ಅವಳ ಪಾದವನ್ನು ಮಾತ್ರ ನೋಡ್ತಾ ಇದ್ದೆ ಹೊರತು ಅವಳ ಮುಖವನ್ನಾಗಲಿ ಅವಳ ತಲೆಯನ್ನಾಗಲಿ ನೋಡ್ತಾನೆ ಇರಲಿಲ್ಲ. ಹಾಗಾಗಿ ನನಗೆ ಸೀತೆಯ ಕಾಲಿನ ಆಭರಣ ತೋರಿಸಿದ್ರೆ ಹೇಳ್ತೇನೆ, ಕಾಲಿಗೆ ಹಾಕೊಳ್ತಾ ಇದ್ದಂತಹ ಕಾಲುಂಗುರ ತೋರಿಸಿದ್ರೆ ಹೇಳ್ತೇನೆ, ಆದರೆ ಈ ತಲೆಯ ಮುಂತಾದಂಥ ಆಭರಣಗಳು ನಾನು ನೋಡೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅಂದರೆ ಲಕ್ಷ್ಮಣನ ವ್ಯಕ್ತಿತ್ವ ಯಾವ ರೀತಿಯಾಗಿ ಇತ್ತು ಅಂತ ನಾವು ಇದರಿಂದಾಗಿ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಲಕ್ಷ್ಮಣ ಅಂತೇಳಿ ಭಾರಿ ಕೋಪಿಷ್ಟ ಅಂತ ಅನ್ಕೊಂಡ್ಬಿಡ್ತೀವಿ ಅಷ್ಟೇ. ಲಕ್ಷ್ಮಣನಿಗೆ ಸ್ವಲ್ಪ ಕೋಪ ಜಾಸ್ತಿ ನಿಜ, ಆದರೆ ಅವನ ಮನಸ್ಸು ಯಾವ ರೀತಿಯಾಗಿ ಶುದ್ಧವಾಗಿತ್ತು, ಹೂವಿನ ರೀತಿ ಪರಿಶುದ್ಧವಾಗಿತ್ತು ಅಂತ ಹೇಳಿದರೆ ಈ ಒಂದು ಸನ್ನಿವೇಶ ಸಾಕ್ಷಿ. ಹೀಗೆ ಆ ಚೂಡಾಮಣಿಯನ್ನು ಹನುಮಂತ ದೇವರಿಗೆ ಸೀತಾದೇವಿ ಕೊಡ್ತಾಳೆ. ಈ ರೀತಿಯಾಗಿ ಕೊಟ್ಟಾಗ ಅದನ್ನು ಯಾವ ಹನುಮಂತ ಸ್ವೀಕಾರ ಮಾಡ್ತಾನೆ. ವಿಶೇಷವಾಗಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಇದು ಕೊಟ್ಟಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಚೂಡಾಮಣಿಗೆ ಅಭಿಮಾನಿ ದೇವತೆಯೇನೇ ಹನುಮಂತ ದೇವರು ಅಂತೆ. ಕೌಸ್ತುಭಂ ಬ್ರಹ್ಮಣೋ ರೂಪಂ ಪ್ರಾಣಃ ಚೂಡಾಮಣಿಸ್ತತ ಅಂತ ಪರಮಾತ್ಮನ ಆಭರಣ, ಒಂದು ಕೌಸ್ತುಭಾಭರಣ, ಕೌಸ್ತುಭ ಮಣಿ. ಆ ಆಭರಣಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದರೆ ಬ್ರಹ್ಮದೇವರು ಅಂತೆ. ಲಕ್ಷ್ಮೀದೇವಿಯ ಚೂಡಾಮಣಿಗೆ ಅಭಿಮಾನಿ ದೇವತೆ ಯಾರು ಅಂದರೆ ಈ ಹನುಮಂತ ದೇವರು. ಹಾಗಾಗಿ ಚೂಡಾಮಣಿಗೆ ಅಭಿಮಾನಿ ದೇವತೆಯಾದಂತಹ ಹನುಮಂತ ದೇವರ ಕೈಯಲ್ಲೇನೆ ಈ ಸೀತಾದೇವಿ ಚೂಡಾಮಣಿಯನ್ನು ಕೊಟ್ಟಲು. ತುಂಬ ಇದು ಚೆನ್ನಾಗಿತ್ತು ಎಂಬುದಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹೀಗೆ ಆ ರೀತಿಯಾದಂತಹ ಆಭರಣವನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ. ಈ ಆಭರಣ ಈ ಸೀತಾದೇವಿಯ ಆಕೃತಿಯ ಮೇಲೆ ಹೇಗೆ ಬಂದಿತ್ತು ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಭೂಷಣಾನಿ ದ್ವಿಧಾ ಭೂತ್ವ ತಾನ್ನೇ ವಾಸನ್ ತಥೈವಚ ಅಂತ. ಸೀತಾದೇವಿ ಯಾವಾಗ ತನ್ನ ಇನ್ನೊಂದು ಪ್ರತಿಕೃತಿಯನ್ನು ಮಾಡಿ ತಾನು ಹೋದಳೋ ಆವಾಗ
ತನ್ನ ಮೈಯ ಮೇಲೆ ಯಾವ ಯಾವ ರೀತಿಯಾದಂಥ ಆಭರಣಗಳು ಇದ್ದವೋ ಆ ಎಲ್ಲ ಆಭರಣಗಳು ಕೂಡ ಈ ಪ್ರತಿಕೃತಿಯ ಮೇಲೆ, ಸೀತಾದೇವಿಯ ಇನ್ನೊಂದು ಆಕೃತಿಯ ಮೇಲೆ ಬರಬೇಕು ಅಂತ ಆ ರೀತಿಯಾಗಿ ಪ್ರತಿಯೊಂದು ಆಭರಣಗಳನ್ನು ಕೂಡ ಮಾಡಿ ಈ ಸೀತಾದೇವಿಯ ಪ್ರತಿಕೃತಿಯ ಮೇಲೆ ಇಟ್ಟಿದ್ದಳು. ಹಾಗಾಗಿ ಆ ಚೂಡಾಮಣಿ ಕೂಡ ಆ ಸೀತಾದೇವಿಯ ಚೂಡಾಮಣಿಯಂತೆಯೇ ಥೇಟ್ ಇತ್ತು. ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ತಾನೇನು ಮಾಡ್ತಾನೆ, ಮುಂದೆ ವಾಪಸ್ ಹೋಗಬೇಕು ಅಂತ ಅನ್ಕೊಳ್ತಾನೆ. ಮುಗೀತಿನ್ನೇನಾಯಿತು, ಸೀತಾದೇವಿ ನೋಡಿದ್ದೀನಿ, ಸೀತಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ, ನೇರವಾಗಿ ರಾಮನಿಗೆ ವಿಚಾರವನ್ನು ತಿಳಿಸೋಣ. ರಾಮ ಬರ್ತಾನೆ, ರಾವಣನ ಸಂಹಾರವನ್ನು ಮಾಡ್ತಾನೆ, ಸೀತಾದೇವಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಇಷ್ಟೆಲ್ಲ ಆಗುತ್ತೆ. ಆದರೆ ಹನುಮಂತ ಒಂದು ಕ್ಷಣ ವಿಚಾರ ಮಾಡ್ತಾನೆ, ಇಷ್ಟು ಮಾಡಿದರೆ ಮಾತ್ರ ಸರಿಯಾಗೋದಿಲ್ಲ, ರಾವಣನಿಗೆ ರಾಮನ ಶಕ್ತಿ ಏನು ಎಂಬುದಾಗಿ ತೋರಿಸಬೇಕು. ಹಾಗಂತ ತಾನೇ ಮಾಡ್ತಾನೆ, ಇವತ್ತು ನಾನು ರಾವಣನಿಗೆ ನನ್ನ ನಿಜವಾದಂತಹ ಸ್ವರೂಪವೇನು, ನನ್ನ ಶಕ್ತಿ ಏನು ಅಂತ ತೋರಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತಾನೇ ಮಾಡ್ತಾನೆ, ಮತ್ತೆ ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕ್ಲಿಕ್ಕೆ ಅಂತ ಸುಮ್ಮನೆ ವಿಡಂಬನೆ, ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯಚ ಅಂತ ಸೀತೆಯನ್ನು ಹನುಮಂತ ಇಷ್ಟೊತ್ತು ಹುಡುಕಿ ಆಮೇಲೆ ಸಿಕ್ಕಳು. ಇಲ್ಲಿ ಸಂದೇಹ ಬರುತ್ತೆ. ಹಿಂದೆ ಹೇಳಿದಂತೆ ಹನುಮಂತ ದೇವರು ಸರ್ವಜ್ಞರು, ಸೀತಾದೇವಿ ಎಲ್ಲಿದ್ದಾಳೆ ಅಂತ ಅವ್ರಿಗೆ ಗೊತ್ತೇ ಇರುತ್ತೆ. ಇದು ಒಂದು ಅಂಶ. ಇನ್ನೊಂದು, ಈಗಾಗಲೇ ಸಂಪಾತಿ ಹೇಳಿಬಿಟ್ಟಿದ್ದಾನೆ ಸೀತಾದೇವಿ ಅಶೋಕವನದಲ್ಲಿ ಇದ್ದಾಳೆ ಅಂತ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಸೀತಾದೇವಿಯನ್ನು ಎಲ್ಲ ಕಡೆ ಹುಡುಕಿ ಕೊನೆಗೆ ಯಾಕೆ ಅಶೋಕವನಕ್ಕೆ ಬಂದು ನೋಡಿದರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯದ್ಯಪೇತೆ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ಅಂತ. ಅಂದರೆ ಸಾಮಾನ್ಯ ಮನುಷ್ಯರಿಗೆ ಹನುಮಂತ ದೇವರು ಕೂಡ ಒಬ್ಬ ಸಾಮಾನ್ಯ ಕಪಿ, ಅವರು ವಾಯುದೇವರು ಅಲ್ಲ, ಅವರು ಸಾಮಾನ್ಯ ಕಪಿ. ಹೇಗೆ ಒಬ್ಬ ಮನುಷ್ಯರು ಎಲ್ಲ ಕಡೆ ಹುಡುಕ್ತಾರೋ ಅದೇ ರೀತಿಯಾಗಿ ಇವರು ಕೂಡ ಹುಡುಕ್ತಾ ಇದ್ದರು ಎಂಬುದಾಗಿ ಜನರಿಗೆ ಅನಿಸಬೇಕು. ಹಾಗೆ ರಾಮನ ಅಭಿಪ್ರಾಯ ಇತ್ತು ಅಂತೆ. ಅಂದರೆ ರಾಮದೇವರೇನು ಹನುಮಂತನಿಗೆ ಅಪ್ಪಣೆ ಮಾಡಿದ್ದಿಲ್ಲ, ನೀನು ಹೋಗಿ ಎಲ್ಲ ಕಡೆ ಹುಡುಕಬೇಕು, ಆಮೇಲೆ ಹೋಗಿ ಅಶೋಕವನಕ್ಕೆ ಹೋಗಬೇಕು ಅಂತ ಅಪ್ಪಣೆ ಮಾಡಿದ್ದಿಲ್ಲ. ಹೊರತು ರಾಮನ ಇಂಗಿತ, ಅಭಿಪ್ರಾಯ ಅದೇ ರೀತಿ ಇತ್ತು ಅಂತೆ. ಹಾಗಾಗಿ ಅದನ್ನು ತಿಳಿದುಕೊಂಡಂತಹ ಹನುಮಂತ ದೇವರು ರಾಮದೇವರ ಅಭಿಪ್ರಾಯ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಅವರೇ ಮಾಡ್ತಾರೆ, ಎಲ್ಲ ಕಡೆ ಹುಡುಕಿ ಕೊನೆಗೆ ಇದಕ್ಕೆ ಹೋಗ್ತಾರೆ. ಇದಕ್ಕೆ ಹೇಳೋದು ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ. ಪರಮಾತ್ಮನ ಅಭಿಪ್ರಾಯ ಏನಿದೆ ಅಂತ ಪ್ರತಿಯೊಂದು ಇಂಚಿಂಚು ಕೂಡ ಹನುಮಂತ ದೇವರಿಗೆ ಗೊತ್ತಿರುತ್ತೆ. ಹನುಮಂತ ದೇವರು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇರ್ತಾರೋ ಅವರ ಅಭಿಪ್ರಾಯ ಏನಿದೆನೋ ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಗೊತ್ತಿರುತ್ತೆ ಅಂತೆ. ಹಾಗಾಗಿ ರಾಮದೇವರ ಅಭಿಪ್ರಾಯದಂತೆ ತಾವು ಎಲ್ಲ ಕಡೆ ಹುಡುಕಿ ಆಮೇಲೆ ಅಶೋಕವನಕ್ಕೆ ಬಂದರು. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯಚ ಅಂತ. ಅಂದರೆ ರಾಕ್ಷಸರಿಗೆ ತೋರಿಸಬೇಕಿತ್ತು, ರಾಕ್ಷಸರಿಗೆ ಮೋಸ ಮಾಡಬೇಕಾಗಿತ್ತು ಅಂತ. ಏನಂತ, ಹನುಮಂತ ಇವನ್ಯಾನೋ ಸಾಮಾನ್ಯ ಒಬ್ಬ ಕಪಿ, ಎಲ್ಲ ಕಡೆ ಹುಡುಕಿ ಕೊನೆಗೆ ಅಶೋಕವನಕ್ಕೆ ಹೋದ ಅಂತ ರಾಕ್ಷಸರಿಗೆ ಮೋಸ ಮಾಡಬೇಕಾಗಿತ್ತು ಅಂತ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ರಾಕ್ಷಸರು ಮೈ ಮೇಲೆ ಎಚ್ಚರ ಇಲ್ಲದಂತೆ ಕಂಠಪೂರ್ತಿ ಕುಡಿದು ತಮ್ಮ ಪಾಡಿಗೆ ತಾವಿದ್ದಾರೆ. ಅವರಿಗೆ ಹನುಮಂತ ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಲಂಕೆಯ ಸುತ್ತಲೂ ಕೂಡ ಯಾವ ರೀತಿಯಾದಂತಹ ಸೈನ್ಯ ಇತ್ತು ಅಂತ ಹೇಳಿದರೆ ರಾಕ್ಷಸರೆಲ್ಲರೂ ಕೂಡ ದೊಡ್ಡ ದೊಡ್ಡ ಗಾತ್ರದಲ್ಲಿ ಇದ್ದರು. ಅಷ್ಟು ಮಾತ್ರ ಅಲ್ಲ, ಕೋಟ್ಯಾನುಗಟ್ಟಲೆ ರಾಕ್ಷಸರು ಸಣ್ಣ ಸಣ್ಣ ಕ್ರಿಮಿಯ ರೂಪದಲ್ಲಿ, ಕಣ್ಣಿಗೆ ಕಾಣಿಸದೇ ಇರುವಂತಹ ಸಣ್ಣ ಸಣ್ಣ ಕ್ರಿಮಿಯ ರೂಪದಲ್ಲಿ ಇಡೀ ಲಂಕೆಯನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ರು ಅಂತೆ, ಸಣ್ಣ ಸಣ್ಣ ಕ್ರಿಮಿಯ ರೂಪದಲ್ಲಿ. ಅಷ್ಟೆಲ್ಲ ರಾಕ್ಷಸರಿಗೂ ಕೂಡ ಹನುಮಂತ ಬಂದಿದ್ದು ಕಾಣಿಸ್ಲೇ ಇಲ್ಲ. ಹಾಗಾಗಿ ರಾಕ್ಷಸರಿಗೆ ಮೋಸ ಮಾಡೋದೇನು ಬಂತಿದ್ದರಲ್ಲಿ, ಒಂದು ವೇಳೆ ರಾಕ್ಷಸರ ಕಣ್ಣಿಗೆ ಹನುಮಂತ ಬಿದ್ದಿದ್ರೆ ಅಯ್ಯೋ ಪಾಪ ಹುಡುಕ್ತಾ ಇದ್ದಾನೆ ಅಂತ ಮೋಸ ಮಾಡ್ದಂಗೆ ಆಗ್ತಿತ್ತು. ಆದರೆ ರಾಕ್ಷಸರ ಕಣ್ಣಿಗೆ ಹನುಮಂತ ಬಿದ್ದೇ ಇಲ್ಲ, ಮತ್ತೆ ಹೇಗೆ ಮೋಸ ಮಾಡಿದಾಗ ಆಯಿತು ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್ ಅಂತ. ರಾಕ್ಷಸರಿಗೆ ಮೋಸ ಮಾಡಿದ್ದು ಅಂತ ಹೇಳಿದರೆ ಈ ರಾವಣನ ಅರಮನೆಯಲ್ಲಿ ಇದ್ದಂತಹ ರಾಕ್ಷಸರಿಗೆ ಮೋಸ ಅಂತ ಅಲ್ಲ, ಕಲಿಯೇ ಮೊದಲಾದಂತಹ ರಾಕ್ಷಸರಿಗೆ ಮಾಡಿದಂತಹ ಮೋಸ, ಇದು ವಿಡಂಬನೆ ಅಂತ.
ಏನು ಕಲಿ ಮೊದಲಾದಂತಹ ದೈತ್ಯರು ಅಂತ ಹೇಳಿದರೆ, ಹೇಗೆ ದೇವಾನುದೇವತೆಗಳು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಸದಾಕಾಲ ಗಮನಿಸ್ತಾ ಇರ್ತಾರೋ, ಅದೇ ರೀತಿಯಾಗಿ ಕಲಿ ಮೊದಲಾದಂತಹ ಕೋಟ್ಯಾನುಗಟ್ಟಲೆ ದೈತ್ಯರು ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಬ್ರಹ್ಮದೇವರ ವರದಿಂದಾಗಿ ನಿರಂತರವಾಗಿ ಗಮನಿಸ್ತಾ ಇರ್ತಾರೆ ಅಂತೆ. ಹಾಗಾಗಿ ಹೇಗೆ ಎಲ್ಲ ದೇವತೆಗಳು ಎಲ್ಲವನ್ನು ನೋಡ್ತಾರೋ, ಕಲಿ ಮೊದಲಾದಂತಹ ದೈತ್ಯರು ಕೂಡ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ ಯಾವಾಗವಾಗ. ಹಾಗಾಗಿ ಈ ಹನುಮಂತ ಲಂಕೆಗೆ ಬಂದಿದ್ದು ಕಲಿ ಮೊದಲಾದಂತಹ ದೈತ್ಯರಿಗೆ ಗೊತ್ತಿದೆ, ಅನಂತರ ಸೀತೆಯನ್ನು ಹುಡುಕಿದ್ದು ಕೂಡ ಗೊತ್ತಿದೆ. ಹಾಗಾಗಿ ಕಲಿ ಮೊದಲಾದಂತಹ ದೈತ್ಯರಿಗೆ ಹನುಮಂತ ದೇವರು ಯಾರೋ ಒಬ್ಬ ಸಾಮಾನ್ಯ ಕಪಿ ಎಂಬುದಾಗಿ ಭ್ರಮೆ ಬರಬೇಕು ಎಂಬಂತಹ ಉದ್ದೇಶದಿಂದಾಗಿ ಹನುಮಂತ ದೇವರು ಈ ರೀತಿಯಾಗಿ ತಮಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿದ್ದರೂ ಕೂಡ ಹುಡುಕಲಿಕ್ಕೆ ಈ ರೀತಿಯಾದಂತಹ ನಾಟಕ ಮಾಡಿದರು. ಅದಕ್ಕೆ ಏನು ಕಾರಣ? ಕಲಿ ಮೊದಲಾದಂತಹ ದೈತ್ಯರಿಗೆ ಇವನು ಸಾಮಾನ್ಯ ಪುರುಷ ಎಂಬಂತಹ ಭ್ರಮೆ ಬರಬೇಕು ಎಂಬಂತಹ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ನಾಟಕವನ್ನು ಮಾಡಿದರು ಅಂತ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇದಕ್ಕೆ ನಾವೇನು ಮಾಡಬೇಕು? ತಾತ್ಪರ್ಯ ನಿರ್ಣಯವನ್ನು ಓದಬೇಕು ಅಂತ. ಯಾಕೆಂದರೆ ನಾವು ಕೇವಲ ವಾಲ್ಮೀಕಿ ರಾಮಾಯಣ ಓದಿಬಿಟ್ರೆ ಅದರಲ್ಲೇನಿದೆ, ಈ ರೀತಿಯಾಗಿ ಹನುಮಂತ ಎಲ್ಲ ಕಡೆ ಹುಡುಕಿದ, ಆಮೇಲೆ ಸಿಕ್ಕಳು ಸೀತೆ ಅಂತ ಇಷ್ಟೇ ಹೇಳಿಬಿಡ್ತಾರೆ. ಯಾಕೆ ಹುಡುಕಿದ ಅಂತ ಕಾರಣವನ್ನು ಹೇಳೋದೇ ಇಲ್ಲ. ಯಾಕೆಂದರೆ ವಾಲ್ಮೀಕಿ ಒಬ್ಬ ಸಹಜವಾದಂಥ ಕವಿ, ಒಳ್ಳೆ ಅದ್ಭುತ ಕವಿ, ಈ ರೀತಿಯಾದಂಥ ಕೃತಿ ಮಾಡಿದ್ದಾನೆ ಅಷ್ಟೇ. ಆದರೆ ಅದರಲ್ಲಿ ಇರುವಂತಹ ರಹಸ್ಯ ಪ್ರಮೇಯವನ್ನು ನಮಗೆ ತಿಳಿಸಿಕೊಟ್ಟವರು ಯಾರು? ಮಧ್ವಾಚಾರ್ಯರು ಮಾತ್ರ. ಆ ರೀತಿಯಾಗಿ ಯಾಕೆ ಹನುಮಂತ ಹುಡುಕಲಿಕ್ಕೆ ಎರಡು ಕಾರಣ. ಒಂದು, ರಾಮನ ಇಂಗಿತ ಅಭಿಪ್ರಾಯ ಇತ್ತು. ಇನ್ನೊಂದು, ಆ ಕಲಿ ಮೊದಲಾದಂತಹ ದೈತ್ಯರಿಗೆ ಭ್ರಮೆ ಬರಬೇಕು ಎಂಬಂತಹ ಉದ್ದೇಶದಿಂದಾಗಿ ಹನುಮಂತ ಆ ರೀತಿಯಾಗಿ ಹುಡುಕಿದ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹುಡುಕಿದ ಕೊನೆಗೆ ಆ ಸ್ತ್ರೀ ಯಾವ ಸೀತೆ ಸಿಗುತ್ತಾಳೆ, ಎಲ್ಲ ಆಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ಮುಂದೆ ಹನುಮಂತ ಏನು ಮಾಡ್ತಾನೆ, ಇಲ್ಲಿ ಒಬ್ಬ ರಾಮನ ಸೇವಕ ಬಂದು ಹೋಗಿದ್ದಾನೆ ಎಂಬಂತಹ ವಿಚಾರ ರಾವಣನಿಗೆ ಗೊತ್ತಾಗಬೇಕು ಅಂತ. ಅದಕ್ಕೋಸ್ಕರ ನಾನೇನು ಮಾಡಬೇಕು? ಸುಮ್ಮನೆ ಸಣ್ಣ ಕೆಲಸ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಸಾಯಿಸಿದರೆ, ಯಾವುದೋ ಮರವನ್ನು ಕಿತ್ತಿ ಹಾಕಿದರೆ ರಾವಣನಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವನು ಕಂಠಪೂರ್ತಿ ಕುಡಿದಿದ್ದಾನೆ. ಹಾಗಾಗಿ ಅವನಿಗೆ ಗೊತ್ತಾಗುವಂತಹ ದೊಡ್ಡ ಕಾರ್ಯವನ್ನು ಮಾಡಬೇಕು ಅಂತ ಹನುಮಂತ ಏನು ಮಾಡ್ತಾನೆ, ಅಥವನಮಖಿಲಂ ತದ್ರಾವಣಸ್ಯಾವಲುಂಪ್ಯ ಕ್ಷಿತಿರುಹಮಿಮೇಕಂ ವರ್ಜಯಿತ್ವಾ ಸುವೀರಃ ಅಂತ ಸೀತೆ ಇದ್ದಂತಹ ಅಶೋಕವನ ಏನಿದೆ, ಆ ಅಶೋಕವನ ಒಂದನ್ನು ಬಿಟ್ಟು ಉಳಿದ ಎಲ್ಲ ಲಂಕೆಯನ್ನು ಕೂಡ ಘೋರವಾಗಿ ನಾಶ ಮಾಡಿಬಿಡ್ತಾನೆ ಅಂತೆ. ಹೇಗೆ ಅಂತ ಹೇಳಿದರೆ, ಲಂಕೆ ಅಂತ ಹೇಳಿದರೆ ಅದು ಸಾಮಾನ್ಯ ಪಟ್ಟಣ ಅಲ್ಲ, ಮಹಾಶ್ರೇಷ್ಠವಾದಂತಹ ಪಟ್ಟಣ. ಆ ಪಟ್ಟಣದಲ್ಲಿ ಇದ್ದಂತಹ ಒಂದೊಂದು ಮರಗಳು ಹೇಗಿದ್ವು ಅಂತ ಹೇಳಿದರೆ, ಒಂದೊಂದು ಯೋಜನ ಉದ್ದ, ಒಂದೊಂದು ಯೋಜನ ಅಗಲ ಅಂತೆ. ಅಷ್ಟು ದೊಡ್ಡದಾದಂತಹ ಮರಗಳನ್ನು ಒಂದೇ ಕೈಯಿಂದಾಗಿ ಕಿತ್ತಿ ಬಿಸಾಕಿ ಬಿಡ್ತಾ ಇದ್ದಂತೆ ಹನುಮಂತ. ಹೀಗೆ ಎಲ್ಲ ಉದ್ಯಾನವನಗಳು, ಎಲ್ಲ ಮರಗಳು ಎಲ್ಲವನ್ನು ಕೂಡ ಕ್ಷಣಾರ್ಧದಲ್ಲಿ, ಒಂದು ಕ್ಷಣದಲ್ಲಿ ನಾಶವನ್ನು ಮಾಡಿ, ಮುಹುರತಿ ರವನಾದಿ ತೋರಣಂ ಚಾರುರೋಹ ಅಂತ. ತೋರಣ ಅಂತ ಹೇಳಿದ್ರೆ ಒಂದು ಮಹಾದ್ವಾರ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಮಹಾದ್ವಾರ, ಲಂಕೆಯ ಮಹಾದ್ವಾರದ ಮೇಲೆ ಕುಳಿತುಕೊಂಡು ಹೇಳ್ತಾನೆ, ಈ ರೀತಿಯಾಗಿ ನಾನು ಹನುಮಂತ ಬಂದಿದ್ದೇನೆ, ಯಾರಾದರೂ ಧೈರ್ಯ ಇದ್ದರೆ ನನ್ನನ್ನು ಎದುರಿಸಲು ಬನ್ನಿ ಅಂತ ಜೋರಾಗಿ ಗರ್ಜನೆ ಮಾಡ್ತಾ ಆ ಹನುಮಂತ ಅದರ ಮೇಲೆ ಕುಳಿತುಕೊಳ್ತಾನೆ. ಇಷ್ಟರಲ್ಲಿ ಈ ವಿಚಾರ ಗೊತ್ತಾಗುತ್ತೆ ಯಾರಿಗೆ? ರಾವಣನಿಗೆ. ಯಾವುದೋ ಒಂದು ಕೋತಿ ಬಂದು ಇಡೀ ಲಂಕೆಯ ಉದ್ಯಾನವನವನ್ನು ನಾಶ ಮಾಡ್ತಾ ಇದೆ ಎಂಬಂತಹ ವಿಚಾರ ಗೊತ್ತಾಗುತ್ತೆ ರಾವಣನಿಗೆ. ಆವಾಗ ರಾವಣ ವಾಸ್ತವಿಕವಾಗಿ ತಾನೇ ಹೋಗ್ತಾ ಇದ್ದ. ಆದರೆ ಅವನು ದೂತರು ಬಂದು ಹೇಳ್ತಾರೆ, ರಾವಣ ನೀನ್ಯಾಕೆ ಬರ್ತೀಯಾ? ಬಂದಿರೋದು ಯಾವುದೋ ಒಂದು ಕೋತಿಗೋಸ್ಕರ ನಿನ್ನಂತಹ ಲೋಕಾದಿ ವೀರ ಬಂದರೆ ನಿನ್ನ ಮರ್ಯಾದೆ ಕಡಿಮೆ ಆಗುತ್ತೆ, ಹಾಗಾಗಿ ನೀನೇ ಬರೋದು ಬೇಕಾಗಿಲ್ಲ, ನಾವೇ ಹೋಗ್ತೀವಿ ಅಂತ ಅಹಂಕಾರದಿಂದಾಗಿ ಅವ್ರು ಹೇಳ್ತಾರೆ ಅಂತೆ. ಸರಿ, ಆದಷ್ಟು ಬೇಗ ಕಪಿಯನ್ನು ಸಂಹಾರ ಮಾಡಿ ಅಂತ ಹನುಮಂತ ಹೇಳ್ತಾನೆ. ಇಲ್ಲಿಂದ ಅಥಾಶ್ರುಣೋದ್ದಶಾನನಃ ಕಪೀಂದ್ರ ಚೇಷ್ಟಿತಂ ಪರಂ ಅಂತ ಈ ಒಂದು ಶ್ಲೋಕ ಪ್ರಾರಂಭ ಆಗುತ್ತೆ. ಸರಿ ಅಂತ ಆ ಹನುಮಂತನನ್ನು ಹುಡುಕಲಿಕ್ಕೆ ಅಂತ ಹೋಗ್ತಾರೆ. ಅವರೆಲ್ಲರೂ ಕೂಡ ಹೇಗಿದ್ರು ಅಂತ ಹೇಳಿದರೆ, ಆತ್ಮನ ಸದೃಶಾನ್ ಶೂರಾನ್ ಕಿಂಕರಾನ್ ನಾಮ ರಕ್ಷಸಾನ್ ಅಂತ
ಹನುಮಂತರನ್ನು ಹಿಡಿಯಲಿಕ್ಕೆ ಬಂದಂತಹ ರಾಕ್ಷಸರೇನು ಸಾಮಾನ್ಯರವಲ್ಲ, ಅವರೆಲ್ಲರೂ ಕೂಡ ಆತ್ಮನಃ ಸದೃಶಾನ್ ವೀರಾನ್, ರಾವಣನಿಗೆ ಸರಿ ಸಮಾನವಾಗಿ ಪರಾಕ್ರಮವುಳ್ಳುವಂತಹ ಮಹಾ ವೀರಾಧಿ ವೀರರು. ಅವರೆಲ್ಲರೂ ಕೂಡ ಈ ಕಪೀಂದ್ರ ಅಂದರೆ ಹನುಮಂತರನ್ನು ಹಿಡಿಬೇಕು ಅಂತ ಬರ್ತಾರೆ. ಜೋರಾಗಿ ಅವನ ಮೇಲೆ ಹಗ್ಗ ಹಾಕ್ತಾರೆ. ಏನು ಮಾಡ್ತಾರೆ, ಹೇಗೆ ಒಂದು ಕೋತಿಯನ್ನು ಹಿಡಿಲಿಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಬಲೆಯ ಹಾಕ್ತೀವಿ ನಂದೇನು ಮಾಡ್ತಾರಲ್ಲ, ಹಾಗೆ ಇದ್ಯಾವುದೋ ಒಬ್ಬ ಸಾಮಾನ್ಯ ಕೋತಿ ಬಂದಿದೆ ಅಂತ ಆ ಕಪಿಯನ್ನು ಹಿಡಿಲಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಹನುಮಂತ ಅವರ ಕೈಗೆ ಸಿಗುವುದೇ ಇಲ್ಲ. ಕೊನೆಗೆ ಏನು ಮಾಡ್ತಾನೆ, ಆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಹಾಕಿಬಿಡ್ತಾನೆ ಅಂತೆ. ಅವರು ಹೇಗಿದ್ರು ಅಂತ ಆಚಾರ್ಯರು ಹೇಳ್ತಾರೆ, ವರಾದ್ ಹರಸ್ಯ ಕಿಂಕರಾಹ ಅಂತ. ಆ ಇಡೀ ರಾವಣನ ಸೈನ್ಯಕ್ಕೆ ರುದ್ರದೇವರು ವರವನ್ನು ಕೊಟ್ಟಿದ್ರು ಅಂತೆ. ಏನು ಅಂತ, ನಿಮ್ಮನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಇಲ್ಲದೆ ಹೋಗಲಿ ಅಂತ ವರವನ್ನು ಕೊಟ್ಟಿದ್ರು ಅಂತೆ. ಯಾವ? ರುದ್ರದೇವರು. ಹೀಗೆ ರುದ್ರದೇವರು ಅವರಿಗೆ ವರವನ್ನು ಕೊಟ್ಟಿದ್ರು. ಆದ್ದರಿಂದಾಗಿ ಅವರಿಗೆ ಮಹಾ ಅಹಂಕಾರ ಅಂತೆ. ನಮ್ಮನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಇಡೀ ಜಗತ್ತಿನಲ್ಲೇ ಇಲ್ಲ, ಅಂತಹದ್ರಲ್ಲಿ ಬಂದಿರೋದು ಯಾವುದೋ ಸಾಮಾನ್ಯ ಕೋತಿ, ಈ ಕೋತಿ ನಮ್ಮನ್ನೇನು ಮಾಡುತ್ತೆ ಅಂತ ಅಹಂಕಾರದಿಂದಾಗಿ ಆ ಕೋತಿಯ ಮೇಲೆ ಆಕ್ರಮಣ ಮಾಡ್ತಾರೆ, ಹನುಮಂತನ ಮೇಲೆ. ಆದರೆ ಹನುಮಂತ ಆ ಎಲ್ಲ ಸೈನ್ಯವನ್ನು ಕೂಡ ಒಂದೇ ಮುಷ್ಟಿ ಏಟಿನಿಂದಾಗಿ ಸಂಹಾರ ಮಾಡಿಬಿಡ್ತಾನೆ ಅಂತೆ. ಹೀಗೆ ಸಂಹಾರ ಮಾಡಿ ರುದ್ರದೇವರ ವರವನ್ನು ಮೀರಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಎಂಬುದಾಗಿ ತೋರಿಸಿಕೊಡ್ತಾರೆ ಜೀವೋತ್ತಮರಾದಂತಹ ವಾಯುದೇವರು. ಹೀಗೆ ಇಷ್ಟೆಲ್ಲ ಆಗುತ್ತೆ. ರಾವಣನಿಗೆ ಮತ್ತೆ ವಿಚಾರ ಹೋಗುತ್ತೆ. ಏನು? ಕಳಿಸಿಕೊಟ್ಟಂತಹ ಎಲ್ಲ ಸೈನ್ಯವನ್ನು ಕೂಡ ಆ ಕೋತಿ ಸಂಹಾರ ಮಾಡಿದೆ ಅಂತ. ಆವಾಗ ರಾವಣ ಹೇಳ್ತಾನೆ, ಇದ್ಯಾಕೋ ಸರಿ ಬರ್ತಾ ಇಲ್ಲ, ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ರಾವಣನ ಸೈನ್ಯಕ್ಕೆ ಒಬ್ಬ ಸೇನಾಧಿಪತಿ ಇರ್ತಾನೆ. ಆ ಸೇನಾಧಿಪತಿ ಹೇಳ್ತಾನೆ, ರಾವಣ, ಹೋದವರು ಯಾರೋ ಸಾಮಾನ್ಯದವರು, ಅವರ ಬಗ್ಗೆ ಚಿಂತೆ ಪಡಬೇಡ, ನಾನು ಹೋಗ್ತೇನೆ. ನಾನು ಹೋದರೆ ನೀನೇ ಹೋದ ರೀತಿಯಲ್ಲಿ ಎಂಬುದಾಗಿ ನೀನೇ ಚಿಂತೆ ಮಾಡಬೇಡ, ಆರಾಮಾಗಿ ಮಲಗಿಕೊಂಡಿರು, ನಾನು ಆ ಕಪಿಯನ್ನು ಹಿಡಿದುಕೊಂಡು ಬರ್ತೇನೆ ಅಂತ ಒಬ್ಬ ಸೇನಾಧಿಪತಿ ಎದ್ದು ಹೇಳ್ತಾನೆ ಅಂತೆ. ಆ ಸೈನ್ಯ ಹೇಗಿತ್ತು ಅಂತ ಹೇಳ್ತಾರೆ, 80 ಕೋಟಿಯುತಪಂ ಪುರಸ್ಸ ರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಂ ಆವೃಣೋದ್ಬಲಂ ಅಂತ. ಒಟ್ಟು ಸೈನ್ಯ ಎಷ್ಟಿತ್ತು ಅಂತ ಹೇಳಿದ್ರೆ 80 ಕೋಟಿ ಸೇನಾಧಿಪತಿಗಳು ಅಂತೆ. ಸೈನ್ಯ 80 ಕೋಟಿ ಅಲ್ಲ, 80 ಕೋಟಿ ಸೇನೆಗೆ ಅಧಿಪತಿಗಳು. ಅಂದರೆ ಸೈನ್ಯ ಎಷ್ಟಿತ್ತು ಅಂತ ಊಹೆ ಮಾಡಬೇಕು. ಅಷ್ಟು ಕೋಟ್ಯಾನುಗಟ್ಟಲೆ ಸೇನಾಧಿಪತಿಗಳು, 80,000 ಮಹಾ ಸೇನಾಧಿಪತಿಗಳು, ಈ ರೀತಿಯಾಗಿ ಹೀಗೆ ಅನೇಕ ಕೋಟ್ಯಾನುಕೋಟಿಗಟ್ಟಲೆ ಮಹಾ ರಾಕ್ಷಸರೆಲ್ಲರೂ ಕೂಡ, ಅವರಿಗೂ ಕೂಡ ರುದ್ರದೇವರ ವರ ಇತ್ತು ಅಂತೆ. ಅಂತಹ ರುದ್ರದೇವರ ವರದಿಂದಾಗಿ ಕೂಡಿದಂತಹ ಕೋಟ್ಯಾನುಗಟ್ಟಲೆ ಸೈನ್ಯ ಎಂಬುದೇನಾಗುತ್ತೆ, ಒಂದೇ ಕ್ಷಣದಲ್ಲಿ ಹನುಮಂತನ ಮೈ ಮೇಲೆ ಬರುತ್ತೆ. ಹನುಮಂತನ ಮೈ ಮೇಲೆ ಬಂದಾಗ ಆ ಎಲ್ಲರನ್ನೂ ಕೂಡ ಆ ಹನುಮಂತ ಸಮಾವೃತ ಸ್ತತಾಯುಧೈಹಿ ಸತಾಡಿತಷ್ಟತೈರ್ಭೃಶಾನ್ ಚಕಾರತಾನ್ ಸಮಸ್ತಶಃ ತಲಪ್ರಹಾರ ಚೂರ್ಣಿತಾನ್ ಅಂತ. ಆ ಎಲ್ಲರೂ ಕೂಡ ಹೇಗಿದ್ರು ಅಂತ ಹೇಳಿದರೆ, ಅವರ ಕೈಯಲ್ಲಿ ಬೇರೆ ಏನೋ ಆಯುಧ ಇರಲಿಲ್ಲ ಅಂತೆ. ಕೆಲವರ ಕೈಯಲ್ಲಿ ದೊಡ್ಡ ದೊಡ್ಡ ಗದೆ ಮುಂತಾದಂಥ ಆಯುಧ ಇತ್ತು. ಉಳಿದ ಎಲ್ಲರೂ ಕೂಡ ಆ ಲಂಕೆಯಲ್ಲಿ ಬೆಳೆದಂತಹ ದೊಡ್ಡ ದೊಡ್ಡ ಮರಗಳನ್ನೇ ಕಿತ್ತಿ ಹನುಮಂತ ದೇವರ ಮೇಲೆ ಹಾಕಿದ್ರು ಅಂತೆ. ಇಷ್ಟೆಲ್ಲ ಹಾಕಿದರೂ ಕೂಡ ಹನುಮಂತ ದೇವರು ಅವರೆಲ್ಲರನ್ನೂ ಕೂಡ ತಲಪ್ರಹಾರ ಚೂರ್ಣಿತ. ತಲಪ್ರಹಾರ ಅಂತ ಹೇಳಿದ್ರೆ ಕೇವಲ ಈ ಅಂಗೈ, ಒಂದೇ ಒಂದು ಅಂಗೈಯ ಏಟಿನ ಹೊಡೆತಕ್ಕೆ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅತ್ಯದ್ಭುತವಾದಂತಹ ತನ್ನ ಪರಾಕ್ರಮವನ್ನು ಹನುಮಂತ ದೇವರು ಆ ರಾವಣನ ಸೈನ್ಯದ ಮೇಲೆ ತೋರಿಸ್ತಾನೆ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಇಲ್ಲಿ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ, ಅವರು ವ್ಯಾಖ್ಯಾನ ಮಾಡಬೇಕಾದ್ರೆ. ಈ ಲಂಕೆ ಒಂದು ಪುಟ್ಟ ದ್ವೀಪ, ಸಣ್ಣ ದ್ವೀಪ. ಇಂತಹ ಸಣ್ಣ ದ್ವೀಪದಲ್ಲಿ ಇಷ್ಟು 106 ಕೋಟಿ ಜನ ರಾಕ್ಷಸರು ಬಂದು ಸೇರ್ಲಿಕ್ಕೆ ಹೇಗೆ ಸಾಧ್ಯ? ಅಷ್ಟು ಜಾಗನೇ ಇಲ್ಲ ವಾಸ್ತವಿಕವಾಗಿ ನೋಡಿದರೆ. ಅಲ್ಲಿ ಅಷ್ಟು ಪುಟ್ಟ ದ್ವೀಪ ಲಂಕೆ ವಾಸ್ತವಿಕವಾಗಿ. ಅಂತಹ ಸಣ್ಣ ದ್ವೀಪದಲ್ಲಿ ಇಷ್ಟು 106 ಕೋಟಿ ಜನ ರಾಕ್ಷಸರು ಬಂದು ಸೇರ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಅದಕ್ಕೆ ಕಾರಣ ಬ್ರಹ್ಮದೇವರ ವರ ಇತ್ತು ಅಂತೆ. ಅದನ್ನು ಮುಂದೆ ಹೇಳ್ತಾರೆ, ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ
ಧರಾತಲೆ ಅಲ್ಪೇಪಿ ನಿವಾಸ ಶಕ್ತಿ ಅಂತ ರಾವಣನಿಗೆ ಬ್ರಹ್ಮದೇವರು ಹೊರ ಕೊಟ್ಟಿದ್ರು ಅಂತೆ. ರಾವಣ, ನಿನ್ನ ಲಂಕಾಪಟ್ಟಣ ಅಲ್ಪ, ತುಂಬ ಸಣ್ಣ ಜಾಗ, ಹಾಗಿದ್ದರೂ ಕೂಡ ನಿನ್ನ ಈ ಸಣ್ಣ ಜಾಗದಲ್ಲಿ ಕೋಟ್ಯಾನುಗಟ್ಟಲೆ ಮಹಾವೀರಾಧಿವೀರರಾದಂತಹ ರಾಕ್ಷಸರು ವಾಸ ಮಾಡುವಂತೆ ಆಗಲಿ ಎಂಬುದಾಗಿ ಅವನಿಗೆ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದರು. ಹೀಗೆ ಬ್ರಹ್ಮದೇವರ ವರದಿಂದಾಗಿ ಆ ಲಂಕೆ ಅತ್ಯಂತ ಸಣ್ಣ ದ್ವೀಪವಾದರೂ ಕೂಡ ಆ ಸಣ್ಣ ದ್ವೀಪದಲ್ಲಿಯೇ ಸುಮಾರು 106 ಕೋಟಿ ಜನ ರಾಕ್ಷಸರೆಲ್ಲರೂ ಕೂಡ ಅಲ್ಲಿ ವಾಸವಾಗಿದ್ದರು ಎಂಬುದಾಗಿ ಮುಂದೆ ಆಚಾರ್ಯರೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹೀಗೆ ಬಂದಂತಹ 106 ಕೋಟಿ ಸೈನ್ಯವನ್ನು ಯಾವ ಹನುಮಂತ ಕೇವಲ ತನ್ನ ತಲಪ್ರಹಾರ ಚೂರ್ಣಿತ, ತನ್ನ ಮುಂಗೈಯ ಒಂದೇ ಒಂದು ಏಟು, ಹೀಗೆ ನಾವು ಮುಂಗೈಯನ್ನು ಕಪಾಳಕ್ಕೆ ಹೊಡಿಲಿಕ್ಕೆ ಇನ್ನೊಬ್ಬರಿಗೆ ಹೊಡಿತೇವೆ, ಅಷ್ಟು ಹೊಡೆದ್ರೆ ಏನಾಗುತ್ತೆ? ಏನೂ ಆಗೋದಿಲ್ಲ, ಸುಮ್ಮನೆ ಸ್ವಲ್ಪ ನೋವಾಗುತ್ತೆ ಅಷ್ಟೇ. ಆದರೆ ಜೀವೋತ್ತಮರಾದಂತಹ ಮಹಾಪರಾಕ್ರಮಶಾಲಿಗಳಾದಂತಹ ಹನುಮಂತ ದೇವರು ತಮ್ಮ ಅಂಗೈಯ ಏಟಿನಿಂದಾಗಿ ರಾಕ್ಷಸರಿಗೆ ಹೊಡೆದರೆ ಕ್ಷಣಾರ್ಧದಲ್ಲಿ ಆ 100 ಕೋಟಿ ಜನ ರಾಕ್ಷಸರೆಲ್ಲರೂ ಕೂಡ ಪುಡಿ ಪುಡಿಯಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಹೀಗೆ ಆ ಹನುಮಂತ ದೇವರು ವಿಶೇಷವಾದಂತಹ ರಾವಣನ ಸೈನ್ಯವನ್ನು ನಾಶ ಮಾಡ್ತಾರೆ. ಮತ್ತೆ ಮುಂದೆ ಆ ಹನುಮಂತ ದೇವರು ರಾವಣನ ಮಂತ್ರಿಗಳ ಮಗನನ್ನು ಹಾಗೆ ಮಂತ್ರಿಗಳನ್ನು, ಕೊನೆಗೆ ರಾವಣನ ಮಗನೇ ಆದಂತಹ ಅಕ್ಷಕುಮಾರನನ್ನು ಕೂಡ ಸಂಹಾರ ಮಾಡ್ತಾರೆ. ಆ ಉಳಿದ ಭಾಗವನ್ನು ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.